ಕನಕಪುರ ಆರ್ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠೂರ್ ಅವರ ಸಾರಥ್ಯದಲ್ಲಿ ನಗರದ ರೂರಲ್ ಕಾಲೇಜಿನಲ್ಲಿ ಆರಂಭವಾದ ಬೃಹತ್ ಕೃಷಿ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಸಾರಿಗೆ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬೆಂಗಳೂರು ವಿಶ್ವವಿದ್ಯಾಲಯ ಹೆಚ್ಚಿನ ಕೃಷಿ ಕಾಲೇಜುಗಳನ್ನು ಪ್ರಾರಂಭ ಮಾಡಿದಾಗ ಮತ್ತಷ್ಟು ಸಂಖ್ಯೆಯಲ್ಲಿ ಕೃಷಿ ಪದವೀಧರರು ಹೊರಹೊಮ್ಮಲು ಕಾರಣವಾಗುತ್ತದೆ ಎಂದರು. ಮೊದಲ ದಿನವೇ ರೈತರು, ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಒಳಗೊಂಡಂತೆ ಸಹಸ್ರಾರು ಮಂದಿ ಸಮ್ಮೇಳನವನ್ನು ವೀಕ್ಷಿಸಿದರು. ಇದೇ ಮೊದಲ ಬಾರಿಗೆ ಆರಂಭವಾದ ಕೃಷಿ ಮೇಳದಲ್ಲಿ ಹಳ್ಳಿಕಾರ್ ಸೇರಿದಂತೆ ವಿವಿಧ ದೇಶೀಯ ಹಸುಗಳು ನೋಡುಗರ ಗಮನ ಸೆಳೆದವು. ಆಧುನಿಕ ಬೇಸಾಯ ಹಾಗೂ ಸಮಗ್ರ ಕೃಷಿಗೆ ಬೇಕಾಗುವ ಉಪಕರಣಗಳು ಹಾಗೂ ತರಹೇವಾರಿ ಯಂತ್ರೋಪಕರಣಗಳನ್ನು ಕಂಡು ತಮಗೆ ಬೇಕಾದ ವಸ್ತುಗಳನ್ನು ಜನರು ಖರೀದಿಸಿದರು. ಕೃಷಿ ಮೇಳದ ವಿಶೇಷ ಆಕರ್ಷಣೆಯಾಗಿ ದೇಶೀಯ ತಳಿ ರಾಸುಗಳ ಸಸ್ಯ, ಹೂರಾಶಿ ಹಾಗೂ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ, ತಿಂಡಿ ತಿನಿಸುಗಳ ಆಹಾರ ಮಳಿಗೆಗಳು, ಬೃಹದಾಕಾರದ ಹಂದಿಗಳು, ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ಪೂಜೆಗೆ ಹಾಲಿನ ಅಭಿಷೇಕಕ್ಕೆ ಹಾಲು ನೀಡುವ ಪೊಂಗನೂರು ಹಸುಗಳು, ಬಾಹುಬಲಿ ಅಪರೂಪದ ತಳಿ ಜೇಬ್ರಾಬಾದಿ ಎಮ್ಮೆಗಳು, ಬೆಂಗಳೂರು ಬೇಗೂರು ಶ್ರೀಕೃಷ್ಣ ಗೋಶಾಲೆಯ ಕಾಶಿ ಗಂಗಾತೀರ ತಳಿ, ರಾಜಸ್ಥಾನದ ನಾಟಿ ತಳಿ ಹಸು, ಎಮ್ಮೆ ಪ್ರದರ್ಶನ, ಎಲ್ಲ ಬಗೆಯ ಸಿರಿಧಾನ್ಯಗಳ ಪ್ರದರ್ಶನ ಒಂದೆಡೆಯಾದರೆ, ನಗರಸಭೆಯ ಕಸದಿಂದ ರಸ ಮಾಡಿದ ಪೌಷ್ಟಿಕಾಂಶ ಗೊಬ್ಬರ ಮಾರಾಟ ಮಳಿಗೆಯಲ್ಲಿ ಅತಿ ಕಡಿಮೆ ದರದಲ್ಲಿ ₹2ಗೆ 1 ಕೆಜಿ ಗೊಬ್ಬರ ಮಾರಾಟ ರೈತರನ್ನು ಆಕರ್ಷಿಸಿತು. ಕನಕಪುರ ಕೃಷಿ ಕಾಲೇಜು ವಿದ್ಯಾರ್ಥಿಗಳಿಂದಲೇ 2.5 ಎಕರೆ ಜಮೀನಿನಲ್ಲಿ ಶ್ರಮದಾನ ಮಾಡಿ ಸಮಗ್ರ ಕೃಷಿ ಪದ್ಧತಿ ಅಡಿಯಲ್ಲಿ ವಿವಿಧ ಬಗೆಯ ಏಕದಳ, ದ್ವಿದಳ ಸೇರಿದಂತೆ 150ಕ್ಕೂ ಹೆಚ್ಚು ಕೃಷಿ ಚಟುವಟಿಕೆಯಲ್ಲಿ ಬೆಳೆಸಿರುವ ಬೆಳೆಗಳು ರೈತರನ್ನು ಆಕರ್ಷಿಸುವಂತೆ ಮಾಡಿದರು. ಆರ್ಎಸ್ ಸಂಸ್ಥೆ ಹಾಗೂ ಶ್ರೀ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯ ಕನಕಪುರ ವತಿಯಿಂದ ತುಂಬು ಹೃದಯದ ಸ್ವಾಗತಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಚ್.ಕೆ. ಶ್ರೀಕಂಠ, ಅಧ್ಯಕ್ಷರು ಆರ್ಎಸ್ ಕನಕಪುರ, ಇವರಿಗೂ ಕೂಡ ನಮ್ಮ ಕೃಷಿ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತಗಳು. ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸಂಸ್ಥೆ ಹಾಗೂ ಶ್ರೀ ಕೃಷಿ ಮಹಾವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಟಿ.ವಿ. ಪುಟ್ಟರಾಜು ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಾಧ್ಯಮ ವರ್ಗದವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಪವಿತ್ರವಾದ ದಿನ ಅಂತ ನಾನು ಭಾವಿಸ್ತೀನಿ. ಈ ರೂರಲ್ ಎಜುಕೇಶನ್ ಸೊಸೈಟಿಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕೃಷಿಕರಿಗೆ ಸಂಬಂಧಪಟ್ಟ ವಿಚಾರವಾಗಿ ಒಂದು ವಿಚಾರ ವಿನಿಮಯ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ಇದು ದೊಡ್ಡ ಪ್ರಮಾಣದಲ್ಲಿ ಇರೋದಕ್ಕೆ ಇದೇ ಪ್ರಥಮ ಅಂತ ಹೇಳ್ತೀವಿ, ಹೇಳಕ್ಕೆ ಇಷ್ಟಪಡ್ತೀನಿ. ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನುದಾನ ಸಂಸ್ಥೆ ಡೆಲ್ಲಿಯಿಂದ ಪ್ರೈವೇಟ್ ಕಾಲೇಜ್ನಲ್ಲೂ ಕೂಡ ಅಗ್ರಿಕಲ್ಚರ್ ಕಾಲೇಜ್ ಮಾಡಬಹುದು ಅನ್ನೋದನ್ನ ಒಂದು ಪ್ರಕಟಣೆ ಹೊರಡಿಸಿತ್ತು. ಅದು 2016ರಲ್ಲಿ. ಆ ಟೈಮ್ನಲ್ಲಿ ಇಲ್ಲಿದ್ದ ಅಧ್ಯಕ್ಷರು ನಮ್ಮನ್ನು ಕರೆದು ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅದನ್ನು ಅಫಿಲಿಯೇಷನ್ ಮಾಡಿಸ್ಕೋಬೇಕು ಅಂತ ಒಂದು ಅವಾಗ ಪ್ರಸ್ತಾಪ ಆಯಿತು. ಅದನ್ನು ಯೂನಿವರ್ಸಿಟಿಗೆ ನಾವು ಬರ್ಕೊಂಡಿದ್ವಿ. ಅದರ ಕಂಡೀಷನ್ ಏನಿತ್ತು ಅಂದರೆ ಕನಿಷ್ಠ 50 ಎಕರೆ ಜಮೀನು ಇರಬೇಕು, ಟ್ರಸ್ಟ್ ಆಗಿರಬೇಕು, ಪ್ರೈವೇಟ್ ನಡೆದಿದೆ ಅಂದರೆ ಸ್ವತಂತ್ರವಾಗಿ ನಡೆಸೋರಿಗೆ ಕೊಡೋದಿಲ್ಲ ಅಂತ ಹೇಳಿ ಅದನ್ನು ಹಾಕಿದ್ರು. ಅದಕ್ಕೆ ನಾವು 2 ಇನ್ಸ್ಟಿಟ್ಯೂಷನ್ ಹಾಕಿದ್ವು, ಆದಿಚುಂಚನಗಿರಿ ಮತ್ತು ನಮ್ಮದು, ಇನ್ನೊಬ್ಬರು ಬೇರೆ ಹಾಕಿದ್ರು, ಅದು ಕನ್ಸಿಡರ್ ಆಗಲಿಲ್ಲ. ಅದು ಕಾರಣಾಂತರದಿಂದ ಅದು ಕನ್ಸಿಡರ್ ಮಾಡಿರಲಿಲ್ಲ. ನಮ್ಮ ಹೊಸ ಅಧ್ಯಕ್ಷರು ಬಂದ ಮೇಲೆ ಅದನ್ನು ಪರ್ಸ್ಯೂ ಮಾಡಿ ನಮ್ಮ ಈ ಪ್ರೆಸೆಂಟ್ ವೈಸ್ ಚಾನ್ಸಲರ್ ಇವತ್ತಿರೋರು ಇವರ ಸಹಾಯದಿಂದ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪರ್ಸನಲ್ ಇಂಟ್ರೆಸ್ಟ್ ಇಂದ
ಮತ್ತು ಅದನ್ನು ಬಿಡದೆ ಅದನ್ನು ಫಾಲೋ ಮಾಡಿ ನಮ್ಮ ಪ್ರೆಸಿಡೆಂಟ್ ಶ್ರೀಕಂಠ ಅವರು ಫಾಲೋ ಮಾಡಿದ್ರಿಂದ ನವೆಂಬರ್ ತಿಂಗಳು 2024ಕ್ಕೆ ನಮ್ಮ ಈ ರೂರಲ್ ಎಜುಕೇಷನ್ ಸೊಸೈಟಿ ಒಳಗೆ ಅಗ್ರಿಕಲ್ಚರ್ ಕಾಲೇಜು ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ನಮಗೆ ಅನುಮೋದನೆ ಸಿಕ್ತು ಗೌರ್ಮೆಂಟಿಂದ. ಆ ಕೂಡಲೇ ನಾವು ಅಗ್ರಿಕಲ್ಚರ್ ಕಾಲೇಜ್ನ ಡಿಸೆಂಬರ್ 2ನೇ ತಾರೀಕಿಂದ ಶುರು ಮಾಡಿದ್ವಿ. ಈಗಾಗಲೇ ಇದು 1 ವರ್ಷ ಈ ಕಾಲೇಜ್. ಆಗ ಬರೀ 40 ಸ್ಟೂಡೆಂಟ್ಸ್ ಮಾತ್ರ ಇದ್ದರು. ಅದರಲ್ಲಿ ಒಂದು 36 ಜನ CET-ಇಂದ ಬಂದರು, ಮಿಕ್ಕವ್ರು ಮ್ಯಾನೇಜ್ಮೆಂಟ್ ಕೋಟಾದಿಂದ ಬಂತು. ಯಾಕೆಂದರೆ ಕಾಲೇಜ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಈ ಕಾಲೇಜಿನ ಅವಶ್ಯಕತೆಗಳಿಗೆ ನಮಗೆ ಈ ಪ್ರೆಸಿಡೆಂಟ್ ಅಧ್ಯಕ್ಷರು ತುಂಬ ಸಹಾಯ ಮಾಡಿದರು. ನಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದರಿಂದ ನಾವು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ 17 ಲ್ಯಾಬ್ರೇಟರಿಗಳನ್ನ ನಾವು ಡೆವಲಪ್ ಮಾಡಿದ್ದೀವಿ ಇವತ್ತು. ಈಗ ಸೆಕೆಂಡ್ ಇಯರ್ಗೆ ನಮಗೆ 120 ಜನ ಸೀಟನ್ನು ನಾವು ಕೇಳಿದರೆ ಗೌರ್ಮೆಂಟೇ ಯೂನಿವರ್ಸಿಟಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ 72 ಸ್ಟೂಡೆಂಟ್ಸು CET-ಇಂದ ಬಂದಿದ್ದಾರೆ. ಒಂದು 48 ಜನ ಮ್ಯಾನೇಜ್ಮೆಂಟ್ ಕೂಡ ಆಲ್ಮೋಸ್ಟ್ ಆಲ್ ಫಿಲಪ್ ಆಗಿದೆ. ಇದರಲ್ಲಿ ನಮ್ಮ ಸಂತೋಷದ ವಿಚಾರ ಅಂದರೆ ನಮ್ಗೆ ಇಲ್ಲಿ 6 ಎಕರೆ ಜಮೀನು ಇಲ್ಲಿರೋದನ್ನ ಇವತ್ತು ನೀವು ನೋಡಿರ್ಬೋದು ಅಥವಾ ಇನ್ನು ನೋಡ್ತಾ ಇರ್ಬೋದು. ಸುಮಾರು 120 ಬೆಳೆಗಳನ್ನು ಅಲ್ಲಿ ಹಾಕಿದ್ದೀವಿ. ಈ ಬೆಳೆಗಳನ್ನೆಲ್ಲನೂ ಕೂಡ ನಮ್ಮ ಈ 40 ಜನ ವಿದ್ಯಾರ್ಥಿಗಳು ಫಸ್ಟ್ ಬ್ಯಾಚ್ನಲ್ಲಿ ಬಂದಿರೋರೇನು ಅವ್ರ ಮೂಲಕನೇ ಮಾಡಿಸಿರೋದು. ಒಂದು ಲೇಬರ್ ತಗೊಂಡಿದ್ದೀವಿ. ಅದನ್ನ ಭೂಮಿ ಅಗೆಯೋದ್ರಿಂದ ಹಿಡಿದು ಬೀಜ ನೆಡೋದ್ರಿಂದ ಹಿಡಿದು ಇಲ್ಲಿ ತನಕ ಅದಕ್ಕೆ ನೀರು ಉಳಿಸೋದೇ ಆಗಲಿ, ಅದಕ್ಕೆ ಔಷಧಿ ಹೊಡೆಯೋದೇ ಆಗಲಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಕೈಲೇ ಮಾಡಿ ಆ ಅಗ್ರಿಕಲ್ಚರ್ ಜ್ಞಾನವನ್ನು ಅವ್ರಿಗೆ ಕೊಡಿಸಿದ್ದೀವಿ. ಎರಡನೇದಾಗಿ ಇದಕ್ಕೆ ಬೇಕಾದಂಥ ಬೋಧಕೇತರನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಎಲ್ಲ PhD ಮಾಡಿರೋರು ಅಷ್ಟು ಅವ್ರನ್ನೇ ಕರೆದು ನಾವು ಇಲ್ಲಿ ಪಾಠ ಮಾಡ್ತಾ ಇರೋದ್ರಿಂದ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ಲಿ ಭಾಳ ಚೆನ್ನಾಗಿದೆ. ನಮ್ಮ ರೀಸೆಂಟಾಗಿ ಆ ಫಸ್ಟ್ ಸೆಮಿಸ್ಟರ್ನಲ್ಲಿ ಪಾಸಾದ ಪರ್ಸೆಂಟೇಜ್ ತಗೊಂಡ್ರೆ ನಾವು ಯಾವ ಕಾಲೇಜ್ಗೂ ಏನು ಕಡಿಮೆ ಇಲ್ಲ. 2-3 ಕಾಲೇಜ್ನ ಹಿಂದಕ್ಕೆ ಹಾಕಿದ್ವಿ ಅಂತ ಅಂದರೆ ನಮ್ಮದು ಗುಣಮಟ್ಟ ಅಷ್ಟು ಮಟ್ಟಿಗೆ. ಸೊ ಎರಡನೇದಾಗಿ ಹೇಳೋದಾದರೆ ಈ ಕೃಷಿ ಮೇಳ ನಮಗೆ ಈ 120 ಕ್ರಾಪ್ ಹಾಕಿದ ಮೇಲೆ ಎಷ್ಟೋ ಕ್ರಾಪ್ಗಳನ್ನ ನಾವು ನೋಡಿರಲಿಲ್ಲ. ಅವನ್ನೆಲ್ಲ ಇಲ್ಲಿದ್ದಾವೆ. ಅದರಲ್ಲಿ ಬೇಳೆಕಾಳು ಇದ್ದಾವೆ, ಭತ್ತದ ವಿವಿಧ ರೀತಿಯಲ್ಲಿ ಬೆಳೆಯೋ ರೀತಿಯಲ್ಲಿ ಇದ್ದಾವೆ, ಜೇನು ಸಾಕಣೆ ಇದೆ, ಮಶ್ರೂಮ್ ಬೆಳವಣಿಗೆ ಇದೆ. ಇದನ್ನೆಲ್ಲ ನಮ್ಮ ಹುಡುಗರಿಗೆ ಕಲಿಸಿದ್ದೀವಿ ಆಲ್ರೆಡಿ. ಇದನ್ನ ನಾವು ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಕೃಷಿ ಮೇಳ ಮಾಡೋದು ಹೇಗೆ, ಇದಕ್ಕೆ ಬುನಾದಿ ನಮ್ಮ ಕೃಷಿ ಮೇಳ GKVKನಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಈ ವರ್ಷ ಹತ್ತಿರ 57 ಲಕ್ಷ ಅಲ್ಲಿ ಜನ ನೋಡಿದ್ದಾರೆ ಅಂತ ಕೇಳಿದ್ದು ಬಂತು. ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಇಲ್ಲೇ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಮಾಡಿ ಈ ಕೃಷಿ ಮೇಳವನ್ನು ಆರಂಭ ಮಾಡಿದ್ವಿ. ಈ ಕೃಷಿ ಮೇಳದ ಉದ್ದೇಶ ಏನಂತ ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಲೇ ಆಗಲಿ ಅಥವಾ ಮಂಡ್ಯ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಾಗಲಿ KVKಗಳಲ್ಲಾಗಲಿ ಅದನ್ನು ಇಲ್ಲಿ ತಂದರೆ ಈ ಟೆಕ್ನಾಲಜಿ GKVKಲ್ಲಿ ಏನು ನೋಡ್ತಾರೋ ಅದನ್ನು ಇಲ್ಲೇ ನೋಡಿ ನಮ್ಮ ಸುತ್ತಮುತ್ತಲ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ. ಅದನ್ನು ನೀವು ನೋಡ್ಬೋದು, ಸ್ಟಾಲ್ಗಳು ಹಾಕಿದ್ದಾರೆ. ಇದಲ್ಲದೆ ಲೇಟೆಸ್ಟ್ ಮಿಷಿನರಿ ಅಗ್ರಿಕಲ್ಚರ್ನಲ್ಲಿ ಲೇಬರ್ ಕೂಡ ಬಂದಿದೆ. ಅದರಲ್ಲಿ ಯಾವ್ಯಾವ ಥರ ಹೊಸ ಮಿಷಿನರಿಗಳನ್ನ ಉಪಯೋಗಿಸ್ಬೋದು. ಅದರಲ್ಲೂ ರಿನ್ಯೂವಬಲ್ ಎನರ್ಜಿ, ಸೋಲಾರ್ ಸಿಸ್ಟಮ್ಸ್, ಸೋಲಾರ್ ಪಂಪ್ಗಳು, ಸೋಲಾರು ವಿಧವಾದ ವಿಚಾರ. ಇದನ್ನ ಕರೆಂಟ್ ಇಲ್ಲೇ ಇರೋ ಕಡೆಗೆ ಸೋಲಾರ್ ಯೂಸ್ ಮಾಡೋದನ್ನ ಟೆಕ್ನಾಲಜಿನ ನಿಮಗೆ ಪರಿಚಯ ಮಾಡಬೇಕು ಅಂತ ಒಂದು ಸಪ್ರೇಟ್ ವಿಂಗು ಮಿಷಿನರಿ ಕೃಷಿ ಯಂತ್ರೋಪಕರಣಗಳನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಎರಡನೇದಾಗಿ ಬಹಳ ಮುಖ್ಯವಾದದ್ದು, ಕೆಲವು ಉತ್ತಮವಾದ ಗಿಡಗಳನ್ನ ನೀವು ತಗೊಂಡೋಗಿ ಬೆಳೆಸಬೇಕು ಅಂತ ಆಸೆ ಇರುತ್ತೆ. ಒಂದು ಕಸಿ ಗಿಡ ಆಗ್ಬೋದು, ನೀವು ಕೇಳಿರ್ಬೋದು ಮಿಯಾಜಾಕಿ ಅಂತ ಜಪಾನ್ದೊಂದು ವೆರೈಟಿ ಮ್ಯಾಂಗೋ, 1 ಲಕ್ಷ ರೂಪಾಯಿ 1 kg. ಅಂಥ ಗಿಡಗಳನ್ನೂ ಇಲ್ಲಿ ತರಿಸಿ ನೀವು ಯಾಕೆ ಬೆಳಿಬಾರ್ದು ಅಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರ ಇಂಪೋರ್ಟೆಡ್ ಲೋಕಲ್ಲು ಬಹಳ ಉತ್ತಮವಾದ ಗಿಡಗಳನ್ನ ನರ್ಸರಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಂದು 6 ನರ್ಸರಿ ಬಂದಿದ್ದಾರೆ. ಅಲ್ಲಿ ಬೇರೆ ಗಿಡಗಳಿದ್ದಾವೆ. ನಿಮ್ಗೆ ಇಷ್ಟಪಟ್ಟ ಗಿಡಗಳನ್ನ ತಗೊಂಡು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇರೋದನ್ನ ತಗೊಂಡು ಮನೆಗೆ ತಗೊಂಡು ಈಸಿ ಆಗುತ್ತೆ. ಬೇರೆ ಕಡೆಯಿಂದ ತರಬೇಕಾದ್ರೆ ನಿಮ್ಗೆ ಸುಲಭ ಆಗಲ್ಲ. ಅದನ್ನ ನಿಮ್ಗೆ ಅನುಕೂಲ ಆಗಲಿ ಅಂತ ಈ ಕೃಷಿ ಮೇಳದಲ್ಲಿ ನರ್ಸರಿ ಸೆಕ್ಷನ್ ಒಂದು ಮಾಡಿದ್ವಿ. ಇದಲ್ಲದೆ ನಿಮಗೆ ನಾನಾ ಸಮಸ್ಯೆಗಳಿರ್ಬೋದು. ಬೇರೆ ಕ್ರಾಪ್ನಲ್ಲಿ ಬೇರೆ ಕಾಯಿಲೆಗಳು. ಇತ್ತೀಚೆಗೆ ನೀವು ಉಪ್ಪಿನೆಳೆ ಒಳಗೆ ಆ ಉಪ್ಪಿನೆಳೆ ಗಿಡಗಳನ್ನ ಬೆಳೆಯೋದೇ ಕಷ್ಟ ಆಗಿದೆ. ಅದಕ್ಕೆ ಔಷಧಿ ಹೊಡೆಯೋಂಗಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಅದೇ ಇದೇ ಮ್ಯಾಂಗೋ ಸೀಸನ್ನು,
ನಾನಾ ಥರ ಪೆಸ್ಟ್ಗಳು ಇರ್ತವೆ, ಅದನ್ನು ಹೆಂಗೆ ಪ್ರೊಟೆಕ್ಷನ್ ಮಾಡೋದು, ಇಂಥ ವಿಚಾರಗಳನ್ನ ಡಿಸ್ಕಸ್ ಮಾಡಿ, ಇದೊಂದೇ ಅಲ್ಲ ಬೇರೆ ಬೇರೆ ವಿಚಾರಗಳು, ನಿಮ್ಮ ಜ್ವಲಂತ ಪ್ರಾಬ್ಲಮ್ ಏನಿದೆ ಅದನ್ನು ಡಿಸ್ಕಸ್ ಮಾಡಲು ನುರಿತ ವಿಜ್ಞಾನಿಗಳು ಇಲ್ಲಿ ಬಂದಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದ್ದಾರೆ, ನಮ್ಮಲ್ಲೂ ಇದ್ದಾರೆ. ಅವರ ಜೊತೆಗೆ ಸಂವಾದ, ರೈತರು ಮತ್ತು ವಿಜ್ಞಾನಿಗಳ ಸಂವಾದ ಮಾಡೋದಕ್ಕೆ ಒಂದು ಅವಕಾಶ ಮಾಡಿದ್ವಿ. ಕನ್ಸಲ್ಟೇಷನ್ ಸೆಲ್ ಅಂತ ಒಂದಿದೆ. ಅಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ಗಳು ಕೃಷಿಗೆ ಸಂಬಂಧಪಟ್ಟದ್ದಾಗಲಿ, ಅನಿಮಲ್ಸ್ಗಾಗಲಿ, ಪೋಲ್ಟ್ರಿಗಾಗಲಿ, ಅದನ್ನು ನೀವು ಡಿಸ್ಕಸ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅಥವಾ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಅದು ವ್ಯವಸ್ಥೆ ಮಾಡ್ತೀವಿ. ನಿಮಗೆ ಪ್ರಾಬ್ಲಮ್ ಯಾವ ರೀತಿ ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅದಕ್ಕೆ ಒಂದು ಕನ್ಸಲ್ಟೇಷನ್ ಸೆಲ್ ಅಂತ ಮಾಡಿದ್ದೀವಿ. ಇದಲ್ಲೇ KVK, ಮಾಗಡಿ KVK ನಮ್ಮ ಸುತ್ತಮುತ್ತ ಇರೋರು ಸೈಂಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಅವರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಇರ್ತಕ್ಕಂಥ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರವರ ಕಾರ್ಯಕ್ರಮ ಏನೇನಿದೆ ಅದನ್ನು ತಮಗೆ ಅವರ ಸ್ಟಾಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಎಂದು ಹೇಳುತ್ತಾರೆ. ನಾವು ರಾಜಕಾರಣಿಗಳು, ಅದಕ್ಕಿಂತ ಹೆಚ್ಚಾಗಿ ರೈತರ ಕಷ್ಟ ಏನು ಎಂದು ನನಗೆ ಗೊತ್ತಿದೆ. ಕೊರೋನಾ ಸಮಯದಲ್ಲಿ ರೈತರು ಬೆಳೆದ ಬೆಳೆ ಹಾಳಾಗಬಾರದು ಎಂದು ಖರೀದಿ ಮಾಡಿ ಮನೆ ಮನೆಗೆ ಹಂಚಿದ್ದೇನೆ. ರೈತರು ಆಧುನಿಕ ತಂತ್ರಜ್ಞಾನ ಕಲಿತರೆ ಲಾಭದಾಯಕ ಕೃಷಿ ಮಾಡಬಹುದು. ಆದ ಕಾರಣ ಎಲ್ಲ ರೈತರು ಈ ಕೃಷಿ ಮೇಳದ ಲಾಭ ಪಡೆಯಬೇಕು. ಅಗ್ರಿಕಲ್ಚರಲ್ BSc ಓದಿದವರು ಗೊಬ್ಬರ, ಬಿತ್ತನೆ ಬೀಜದ ಅಂಗಡಿ ಇಡುತ್ತಾರೆ. ಇದರ ಜೊತೆಗೆ ರೈತರೊಟ್ಟಿಗೆ ಸೇರಿ ಅವರಿಗೆ ಅನುಕೂಲ ಆಗುವಂತೆ ಕೆಲಸಗಳನ್ನು ಮಾಡುತ್ತಾರೆ. ನಮ್ಮ ತಾತ ಮುತ್ತಾತಂದಿರು ಕೃಷಿ ಪದ್ಧತಿ ಹಾಗೂ ಆಧುನಿಕ ಪದ್ಧತಿ ಎರಡನ್ನೂ ಒಗ್ಗೂಡಿಸಿಕೊಂಡಿದ್ದಾರೆ. ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ಅವರ ಜ್ಞಾನವನ್ನು ಎಲ್ಲರೂ ಪಡೆಯಬೇಕಾಗುತ್ತೆ. ಓಡಲು ಆಗದಿದ್ದರೆ ನಿಧಾನವಾಗಿ ನಡೆದು ಗುರಿ ಮುಟ್ಟಿ, ಆದರೆ ಹಿಂದಿರುಗಬೇಡಿ ಎಂದು ಕಿವಿ ಮಾತು ಹೇಳಿದ ಕರಿಯಪ್ಪ ಅವರ ಆದರ್ಶವನ್ನು ನಾವೆಲ್ಲರೂ ಆಚರಿಸೋಣ. ಇದರಲ್ಲಿ ನಾವು ಅವರನ್ನು ಮಗದೊಮ್ಮೆ ನೆನೆಸ್ತೀವಿ. ಯಾಕೆಂತಂದರೆ ಕೃಷಿ ಕಾಲೇಜ್ ಬರಬೇಕಾದ್ರೆ ಅವರು ಕೂಡ ಬಹಳ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಸಂದೇಶವನ್ನು ಓದುವಂಥ ಭಾಗ್ಯ ನಮಗೆ ಕಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ನಮಸ್ಕರಿಸ್ತೇನೆ. ಆಗುವಂತಹ ಡಾಕ್ಟರ್ NH ರಾಮೇಗೌಡ್ರೆ, ಪರಶುರಾಮ್ ಅವರೇ, ಶಿವರಾಜ್ ಅವರೇ, ಇತ್ಲುಮನಿ ಸಾಹೇಬ್ರೆ, ರಂಗಸ್ವಾಮಿ ಅವರೇ, ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರಾದ ಸಂಜಯ್ ಅವರೇ, ಈ ಮ್ಯಾನೇಜ್ಮೆಂಟ್ ಕಮಿಟಿಯ ನನ್ನ ಸಹೋದ್ಯೋಗಿಗಳಾದ ಸೂರ್ಯನಾರಾಯಣಗೌಡ್ರೆ, ಶಿವಕುಮಾರ್ ಅವರೇ, ರಂಗಸ್ವಾಮಿ, ಪ್ರೊಫೆಸರ್ ರಂಗನಾಯಕಮ್ಮನವರೇ ಹಾಗೂ ಮಂಜೂರ್ ಅವರೇ, ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರೇ, RS ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ರೈತ ಬಂಧುಗಳೇ ಹಾಗೂ ಸ್ವಸಹಾಯ ಗುಂಪಿನಿಂದ ಬಂದಿರುವಂಥ ಮಹಿಳಾ ತಾಯಂದಿರೇ, ಇಲ್ಲಿ ನೆರೆದಿರ್ತಕ್ಕಂಥ ಬಂಧುಗಳೇ, ಅವ್ರು ಹೇಳಿದಾಗೆ ಇವತ್ತು ಒಂದು ಇತಿಹಾಸ RS ಅಲ್ಲಿ ಮೊದಲನೇ ಸತಿ ಒಂದು ಕಾಲೇಜು ಯೂನಿವರ್ಸಿಟಿ ಮಾಡ್ತಾ ಇರ್ತಾರೆ. ಈಗ ಮಾಡಿದ್ರು ಯಶಸ್ವಿಯಾಗಿ. ಒಂದು ಕಾಲೇಜು ತೆಗೆದ ಮೇಲೆ ಒಂದೇ ವರ್ಷಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಕೃಷಿ ಮೇಳ ಮಾಡ್ತಾ ಇರೋದು ಇವತ್ತು RS ಅಲ್ಲಿ. ಹಾಗಾದ್ರೆ ಇದೊಂದು ಇತಿಹಾಸ ಇದೆ. ನಾನು ಈ ಸಂದರ್ಭದಲ್ಲಿ ಕರಿಯಪ್ಪನವರನ್ನ ಯಾವಾಗಲೂ ನೆನೆಸ್ಕೊಂಡು ವಿಶೇಷವಾಗಿ ಇವತ್ತು ನೆನೆಸ್ಕೊಳ್ತೀನಿ. ಕರಿಯಪ್ಪನವರು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದವರು. ಆ ಮಾಡೋ ಸಂದರ್ಭದಲ್ಲಿ ಗಾಂಧಿ ಫಾರಂ ಅಂತ ಹಾರೋಳ್ಳಿ ತಾವು ಒಂದು 70 ಎಕರೆ ಜಮೀನು ಮಾಡಿ ಅಲ್ಲೆಲ್ಲ ಅವರೇ ರೇಷನ್ ಬೆಳೆದು, ಅಕ್ಕಿ ಬೆಳೆದು, ರಾಗಿ ಬೆಳೆದು, ಹಸುಗಳಿಟ್ಕೊಂಡು, ಮಕ್ಕಳು ಇಲ್ಲಿ ಬಂದು ಓದಕ್ಕೆ ಬಸ್ಗಳಿಲ್ಲ ಅಂತ ಹೇಳಿ ಹಾಸ್ಟೆಲ್ ಮಾಡಿ, ಕರಿಯಪ್ಪನವ್ರ ಹಾಸ್ಟೆಲ್ ಅಂತ ಇದು ಮಾಡಿ ಇವತ್ತು ಗಾಂಧಿ ಫಾರಂ ಮಾಡಿ ಇವತ್ತು ಕೃಷಿಯಲ್ಲೂ ಹಿನ್ನೆಲೆಯಲ್ಲಿ ಅವರು ಈ ಸಂಸ್ಥೆ ನಡೆಸ್ತವರು. ಆವಾಗ ಅವ್ರಿಗೆ ಒಂದು ಆಸೆ ಇತ್ತು, ಈ ಕಾಲೇಜಲ್ಲಿ ಲಕ್ಷಾಂತರ ಜನ ಓದಿದ್ರು ಒಂದು ಕೃಷಿ ವಿಜ್ಞಾನ, ಕೃಷಿಯಲ್ಲಿ ಶಿಕ್ಷಣ
ಇವೆರಡನ್ನ ನಾ ಏನಾರ ಮಾಡ್ಬೇಕು ಅಂತ ಅವ್ರು ಭಾರಿ ಆಸೆ ಇತ್ತು ಅಂತ ನಾನು ಕೇಳಿದ್ದೀನಿ. ನಾನು ಅವ್ರು ಬರ್ತಿದ್ದಾಗ ಇಲ್ಲೇ ಓದ್ದೆ ನಾನು PUC. ಹಾಗೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ತಾರೆ, ಅದನ್ನ ತರಬೇಕು ಅಂತ ಭಾರಿ ಪ್ರಯತ್ನ ಪಟ್ಟರು ಅಂತ ಹೇಳ್ತಾರೆ. ಬಟ್ ಆಗಲಿಲ್ಲ ಅವಾಗ. ಬಹುಶಃ ಈಗ ನಾವೇನು 1 ವರ್ಷದಲ್ಲಿ ಅವರ ಕನಸನ್ನು ನೆನಸು ಮಾಡಬೇಕು ಅಂತ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಲ್ಲ ನಾವೆಲ್ಲ ಒಟ್ಟಾಗಿ ಸೇರಿ, ನಮ್ಮ ಮ್ಯಾನೇಜ್ಮೆಂಟಲ್ಲಿ ಅಂದರೆ ಶಿವಕುಮಾರ್ ಅವರು ಸೇರ್ತಾರೆ, ಅವರು ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಅವರು. ಶಿವಕುಮಾರ್ ಅವ್ರ ಪ್ರಯತ್ನ, ನಮ್ಮ ಸುರೇಶ್ ಅವ್ರ ಸಹಿತ, ಇವಾಗ ಚಿಲ್ಲರಾಯಸ್ವಾಮಿ ಬಂದಲ್ಲಿ ಅವರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ, ಚಿಲ್ಲರಾಯಸ್ವಾಮಿಯವರು ಇವರೆಲ್ಲ ಸಹಾಯ ಮಾಡೋದ್ರಿಂದ ಕರಿಯಪ್ಪನವ್ರ ಆಸೆ ಇತ್ತಲ್ಲ, ದೊಡ್ಡ ಮಟ್ಟಕ್ಕೆ ಒಂದು ಫಸ್ಟ್ ಕರ್ನಾಟಕದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜನ್ನ ನಾವು ಇಲ್ಲಿ ತಂದ. ನಾವು ಅಂದ್ರೆ ಕರಿಯಪ್ಪನವ್ರ ಚಿಂತನೆ ತಕ್ಕಂತೆ ನಾವು ಹೋದವರು. ಬಹುಶಃ ಇವತ್ತೇನಾಗಿದೆ, ಇನ್ನೊಂದು ದೊಡ್ಡ ಮಟ್ಟಕ್ಕೆ ಇವತ್ತು ಕೃಷಿ ಕ್ಷೇತ್ರದ ಅವ್ರಿಗೆ ಏನು ಆಸಕ್ತಿ ಇತ್ತು, ಕೃಷಿ ಶಿಕ್ಷಣ ಯಾರಿಗೆ, ವಿದ್ಯಾರ್ಥಿಗಳೆಲ್ಲ ರೈತರಿಗೆ ಸಹಾಯ ಆಗುವಂತ ಒಂದು ಶಿಕ್ಷಣವನ್ನ, ಒಂದು ಸಹಾಯವನ್ನ ಮಾಡಬೇಕು ಅಂತ ಏನಾವತ್ತಿತ್ತು ಇವತ್ತು ನೆರವೇರ್ತಾ ಇದೆ. ಇವತ್ತು 1000 ಜನ ಬಂದು ಒಳ್ಳೆಯ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡಿದೆ. ಸಣ್ಣ ಮಟ್ಟದಲ್ಲಿ ಕೃಷಿ ನಮ್ಮ ಜಿಲ್ಲಾ ಮಟ್ಟಕ್ಕಿಂತ ರಾಜ್ಯ ಮಟ್ಟದಲ್ಲಿ ಇರುವಂತ ಒಂದು ಕೃಷಿ ಮೇಳ. ಇವತ್ತು 150 ಸ್ಟಾಲ್ಗಳಿವೆ. ಹಾಗೆ 120 ಬೇರೆ ಬೇರೆ ಬೆಳೆಗಳು ನಾನು ನೋಡಿಲ್ಲ, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಗಿ. ಕೆಲವು ಎಲ್ಲ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾದವೆಲ್ಲ ಇಲ್ಲೆಲ್ಲ ಹಾಕೋರೆ. ಇವತ್ತು ಅವ್ರು ಏನ್ ಬಯಸಿದ್ರು ಅದನ್ನ ಆಸೆನ ವಿಸ್ತಾರ ಮಾಡಿದ್ರು. ಇವತ್ತು ಎಲ್ಲ ರೈತರುಗಳಿಗೆ, ಕೃಷಿ ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಈ ಕೃಷಿ ಬಗ್ಗೆ ಜ್ಞಾನ ಮೂಡಿಸುವಂತ ಕೆಲಸವನ್ನ ಆವತ್ತು ಅವರ ಗುರಿ ಏನಿತ್ತು ಅವತ್ತು ಇವತ್ತು ನೆರವೇರ್ತಾ ಇದೆ. ಹಾಗೆ ನಾನು ಏನ್ ಹೇಳ್ತಾ ಇದ್ದೀನಿ, ನಮ್ಮ ಮ್ಯಾನೇಜ್ಮೆಂಟ್ ಅವ್ರನ್ನ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಇನ್ಮೇಲೆ ಬೇಜಾರು ಮಾಡ್ಬೋದು ಕೃಷಿ ಮೇಳ, ಬಟ್ ಇವತ್ತು ಮಾಡ್ತಾ ಇರೋದು ಕರಿಯಪ್ಪನವರಿಗೆ ಸಮರ್ಪಣೆಯನ್ನ ಮಾಡಿ ನಾವು ಕೃಷಿ ಮೇಳವನ್ನ ಮಾಡ್ತೀವಿ. ಕರಿಯಪ್ಪನವರನ್ನ ನೆನೆದು ನಾವು ಈ ಕೃಷಿ ಮೇಳವನ್ನ ಮಾಡ್ತಾ ಇದ್ದೀವಿ. ಅವರ ಆತ್ಮ ಏನ್ ಇಚ್ಛೆ ಪಟ್ಟಿತ್ತು ಅದು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಆತ್ಮಸಾಕ್ಷಿಗೆ ಕರಿಯಪ್ಪನವರ ಆಸೆಯನ್ನ ನೆರವೇರಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಈ ಒಂದು ಕಾಲೇಜ್ ಆಗಲಿ, ಯೂನಿವರ್ಸಿಟಿ ಆಗಲಿ, ನಮ್ಮ ಸುರೇಶ್ ಅವರವರೇ 2 ಮುಖ ಇರ್ತವೆ. ಒಂದು ಗ್ರಾಜ್ಯುಯೇಟ್ ಅಂತ ತಯಾರಿ ಮಾಡಿ ಕಳಿಸೋದು, BSc AG ಮಾಡಿದವ್ರನ್ನ PhD ಮಾಡಿ ಕಳಿಸುವಂಥದ್ದು ಒಂದು ಕೆಲಸ. ಇನ್ನೊಂದು ಕೆಲಸ ರೈತರಿಗೆ ಹತ್ರ ಹೋಗುವಂತ ಕೆಲಸ ನಾವು ಮಾಡಬೇಕು. ಕೃಷಿ ಕಾಲೇಜಾಗ ಎಲ್ಲ ಪರಿಣಿತರು ಇರ್ತಾರಲ್ಲಿ. ಈ 108 ದೊಡ್ಡ ಕ್ಷೇತ್ರ, ಕೃಷಿ ಕ್ಷೇತ್ರದಷ್ಟು ದೊಡ್ಡ ಕ್ಷೇತ್ರ ಯಾವ ಕ್ಷೇತ್ರನೂ ಇಲ್ಲ. ಅದರಲ್ಲಿ ಕೃಷಿ ಇದೆ, ತೋಟಗಾರಿಕೆ ಇದೆ, ಹೈನುಗಾರಿಕೆ ಇದೆ, ಮೀನುಗಾರಿಕೆ ಇದೆ, ಸಿರಿಕಲ್ಚರ್ ಇದೆ, ಫ್ಲಾರಿಕಲ್ಚರ್ ಇದೆ. ಅಷ್ಟು ದೊಡ್ಡ ವಿಸ್ತಾರವಾದಂತ ಒಂದು ಕ್ಷೇತ್ರ. ಅಷ್ಟೇ ಚಾಲೆಂಜಸ್ ಇದೆ. ಏನ್ ಚಾಲೆಂಜಸ್ ಹಿಂದೆ ಇತ್ತು? ಹಿಂದೆ ಏನಂತ ಅಂದ್ರೆ ನಮ್ಮಲ್ಲಿ ಬರೀ 50 ಮಿಲಿಯನ್ ಟನ್ ನಾವು ಸ್ವತಂತ್ರ ಬಂದಾಗ ನಾವು ಉತ್ಪತ್ತಿ ಮಾಡಿದಂಥದ್ದು. ಆ ಕಾಲದಲ್ಲಿ ಬರ ಬಂದ ಮೇಲೆ ಅಮೆರಿಕದಿಂದ ಮೆಕ್ಕೆಜೋಳ ತಂದೆಲ್ಲ ನಮ್ಮ ತಂದೆ ತಾತರು ಬದುಕಿದಂತ ಒಂದು ಸಂದರ್ಭ. ಆವತ್ತಿನ ಗುರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಹಸಿರು ಕ್ರಾಂತಿ ತರಬೇಕು, ನಮ್ಮ ದೇಶದಲ್ಲಿ ಇರೋ ಜನಸಂಖ್ಯೆಗೆ ನಾವು ಉತ್ಪಾದನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಹಸಿರು ಕ್ರಾಂತಿ ತತ್ತು. ಅದು ತಂದ್ರಿಂದ ಏನಾಗಿದೆ, 50 ಮಿಲಿಯನ್ ಟನ್ ಇಂದ ಇವತ್ತು 360 ಮಿಲಿಯನ್ ಟನ್ ಅಷ್ಟು ನಾವು ಬೆಳೀತಾ ಇದ್ದೀವಿ. ನಮ್ಮ 140 ಕೋಟಿ ಜನಕ್ಕೆ ಆಹಾರಾಗಿ ಹೊರದೇಶಕ್ಕೆ ನಾವು ಕಳಿಸುವಂತ ಪರಿಸ್ಥಿತಿ ನಾವಿದ್ವಿ. ಬಟ್ ಈಗ ಏನ್ ಚಾಲೆಂಜಸ್ ನಾನೆಲ್ಲ ಸೈಂಟಿಸ್ಟ್ಗಳ ಒಪ್ಕೊಳ್ತೀನಿ ಅಂತ ತಿಳಿದಿದ್ದೀನಿ. ಇನ್ನು 360 ಮಿಲಿಯನ್ ಟನ್ ಇಂದ ನಮ್ಮ ಜನಸಂಖ್ಯೆ ಆಗೋಯ್ತಪ್ಪ 200 ಕೋಟಿ ಅಂದ್ಬಿಟ್ಟು ನಾವು 5 ಮಿಲಿಯನ್ ಟನ್ ಮಾಡಿದ್ರೆ ಸುಲಭ ಇಲ್ಲ. ಅವತ್ತು ಯಾಕೆ ಮಾಡಿದ್ರು ಅಂತ ಅಂದ್ರೆ, ಅವತ್ತು ಲಾಲ್ ಬಹದ್ದೂರ್ ಸಕ್ಸಸ್ ಆದದ್ದು ಗ್ರೀನ್ ರೆವಲ್ಯೂಷನ್. ಅವತ್ತು ನೀರಾವರಿ ಇಲ್ಲ, ಬಾಕ್ರಾನ್ ಆಂಗಲ್ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ತು ನೀರಾವರಿ ಮಾಡಿದ್ರು. ಕೆಮಿಕಲ್ ಫರ್ಟಿಲೈಸರ್ ಹಾಕಿರ್ಲಿಲ್ಲ. ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಕ್ಕ 10ರಷ್ಟು ಇಳುವರಿ ನೋಡಿದ್ರು. ಎಲ್ಲ ನಾವು ಬೆಳೆದಂತ ತಳಿಗಳನ್ನ ಬೆಳೀತಿದ್ರು. ಈ ಹೈಬ್ರಿಡ್ ಒಳ್ಳೊಳ್ಳೆ ಹೊಸ ತಳಿಗಳು ತಂದ್ರು. ಜೊತೆಗೆ ಎಷ್ಟು ಭೂಮಿಯನ್ನ ಉಪಯೋಗಿಸ್ಬೇಕು ಅಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಆಗಿದೆ. ಹಾಗಾಗಿ ಈಗ ಏನ್ ಚಾಲೆಂಜಸ್ ಅಂದ್ರೆ, ಈ 360 ಕೋಟಿಯಿಂದ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಇವತ್ತು ಭೂಮಿ ಫಲವತ್ತತೆ ಕಮ್ಮಿ ಆಗೋಗಿದೆ. ಇವತ್ತು ಕ್ಲೈಮ್ಯಾಟಿಕ್ ಚೇಂಜ್ ಅಂತೀವಿ, ಇಲ್ಲಾರ ಬರ, ಇಲ್ಲಾಂದ್ರೆ ಪ್ರವಾಹ. ಇವೆಲ್ಲ ಈಗ ನಾರ್ತ್ ಕರ್ನಾಟಕ ಪ್ರವಾಹ, ಈಗ ನಮ್ಮ ಕಡೆ ಒಂದ್ ಕೆರೆ
ಒಂದು ತೊಟ್ಟು ನೀರು ಬಂದಿಲ್ಲ ನಾವು ಇಲ್ಲಿ ನಮ್ಮ ಕನಕಪುರದ ಹೇಳ್ತಾ ಇದ್ದೀನಿ. ಹಾಗೆ ಈಗ ಭೂಮಿನೂ ಅಷ್ಟು ಫಲವತ್ತಾಗಿಲ್ಲ. ಸೊ ಆಮೇಲೆ ಜೊತೆಗೆ ಎಲ್ಲ ಪಟ್ಟಣಕ್ಕೆ ಹೋಗ್ತಾವ್ರೆ. ನಾವು ಅವತ್ತು 80% ಜನ ವ್ಯವಸಾಯ ಮಾಡ್ತಿದ್ದ ಹಳ್ಳಿಲಿದ್ದವರು ಇವತ್ತು 60% ಬಂದಿದೆ. 60% ಜನ ಈಗ ವ್ಯವಸಾಯ ಮಾಡ್ತಾವ್ರೆ, 40% ಹೊರಗಡೆ ಹೊಂಟವ್ರೆ. ಇನ್ನೊಂದು 10-15 ವರ್ಷದಲ್ಲಿ ವ್ಯವಸಾಯ ಮಾಡೋರು ಕಮ್ಮಿ ಆಗ್ತಾರೆ, ವ್ಯವಸಾಯ ಮಾಡಿದ್ರೆ ಸಿಟಿಗಳು ಜಾಸ್ತಿ ಇರ್ತಾರೆ. ಸೊ ಇದೊಂದು ಭಾರಿ ತರನಾದ ಒತ್ತಡ. ಜೊತೆಗೆ ಇವತ್ತು ನೋಡಿದ್ರೆ ಕೃಷಿ ಭೂಮಿಯನ್ನು ಮಾಡು, ಲೇಔಟ್ ಮಾಡು, ಬಿಲ್ಡಿಂಗ್ ಮಾಡು, ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಮಾಡೋ ಇದೆಲ್ಲ ಕಲಿತಾ ಇರುವಾಗ ನಾವು ವ್ಯವಸಾಯ ಮಾಡಿ ಏರಿಯಾಗಳು ಕಮ್ಮಿ ಆಯ್ತಾ ಇದೆ, ವ್ಯವಸಾಯ ಮಾಡೋ ಕೈಗಳು ಕಮ್ಮಿ ಆಗುತ್ತಾ ಹೋಗ್ತವೆ. ಹಾಗಾಗಿ ಇದು ಚಾಲೆಂಜ್ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ಇಲ್ಲೇ ಇರೋದು ನಮ್ಮ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು, ಅಗ್ರಿಕಲ್ಚರ್ ಕಾಲೇಜು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇಕಾಗಿರೋದೇ ಇಲ್ಲಿ. ಇವತ್ತಿನ ಚಾಲೆಂಜಸ್ ಎದುರಿಸುವಂಥದ್ದು, ಇವತ್ತು ಸಮಸ್ಯೆಗಳಿಗೆ ಉತ್ತರ ಕಳೆಯುವಂಥದ್ದು. ಈಗ ಮಲಗಡೆ ಹೇಳ್ತಿದ್ರು, ಇಲ್ಲೆಲ್ಲ ರೈತ ಸಂಘದವರಲ್ಲಿ ಸಹೋದ್ಯೋಗಿಗಳು. ಇವತ್ತು ನಾನು ಹುಳ ಸಾಕ್ತಿದ್ದೆ ನಮ್ಮ ತಂದೆ ಇದ್ದಾಗ, ನಾನು PUC ಓದ್ತಿದ್ದೆ, ಹುಳ ಸಾಕ್ತಿದ್ದೆ ನಮ್ಮ ತಂದೆ ಇದ್ದಾಗ. ಆವಾಗ ಹುಳ ಸಾಕ್ಬೇಕಾದ್ರೆ ರೋಗಗಳೇ ಇರಲ್ಲ ಇದ್ದಗಳಿಗೆ, ಬರೀ ಉಳಿತು ರೋಗ ಬರೋದು ಅಷ್ಟೇ. ಅಷ್ಟರಲ್ಲೇ ನಾವು ಏನೋ ಈ ಸಿರಿಕಲ್ಚರ್ ಇಲ್ಲೆಲ್ಲ ನಾವು ಕಣ್ಣಲ್ಲಿ ನೋಡೋದು. ಈಗ ಟೆಕ್ನಾಲಜಿ ಬಂತು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು. ಇವತ್ತು ಸುಲಭವಾಗಿ ರೇಷ್ಮೆ ಬೆಳೆಯನ್ನ ಕಂಡಿಡ್ಕೊಂಡು ತಾಯಂದ್ರು ಎಷ್ಟೋ ಜನ ಇದ್ದೀರ ರೇಷ್ಮೆ ಬೆಳೀತಾರರು, ಸುಲಭವಾಗಿ 1-2 3 ಮಟ್ಟ ಸಾಕುವಂತ ಬಂತು. ಆದ್ರೆ ಅದ್ರ ಜೊತೆಗೆ ಇದ್ನೆಗಳಿಗೆ ರೋಗ ತಂದಿಟ್ಟಿದೆ. ಅದಕ್ಕೆ ಔಷಧ ಹೊಡೆಯೋಂಗಿಲ್ಲ, ಆ ಹುಳಕ್ಕೆ ಔಷಧ ಹೊಡೆಯೋಂಗಿಲ್ಲ, ಅದ್ರ ರೋಗಕ್ಕೆ ಔಷಧ ಹೊಡೆಯೋಂಗಿಲ್ಲ. ಸೊ ಈ ತರ ಚಾಲೆಂಜಸ್ ಇರುತ್ತೆ ಯೂನಿವರ್ಸಿಟಿ ಫೇಸ್ ಮಾಡ್ಬೇಕಾಗಿರೋದು, ಮತ್ತೊಬ್ಬರು ಅಗ್ರಿಕಲ್ಚರ್ ಕಾಲೇಜ್ ಫೇಸ್ ಮಾಡ್ಬೇಕಾಗಿರೋದು. ಇದಕ್ಕೇನು ಹೇಳ್ತೀವಿ ಅಂದ್ರೆ, ನಾವು ಏನು ಡಿಗ್ರಿ ಕೊಟ್ಟು ನಾವು ಗ್ರಾಜುಯೇಟ್ಸ್ ತಯಾರಿ ಮಾಡ್ತೀವಿ, ಇನ್ನೊಂದು ಈ ಸಂಸ್ಥೆಗಳು, ಅಗ್ರಿಕಲ್ಚರ್ ಕಾಲೇಜುಗಳು, ಯೂನಿವರ್ಸಿಟಿಗಳು ರೈತರ ಜೊತೆ ಕೆಲಸ ಮಾಡಬೇಕು, ರೈತರ ಜೊತೆ ನಾವು ಸಮಸ್ಯೆಗಳನ್ನ ಇರಬೇಕು. ರೈತರು ಏನಾರ ಬಂದ್ರೆ ಅವ್ರು ಆ ಕಷ್ಟಕ್ಕೆ ಅವ್ನು ಹಾಕೋ ಬೆಳೆಗೆ ಏನಾದ್ರು ತೊಂದರೆ ಅದಕ್ಕೆ ಪರಿಹಾರ ಕೊಡುವಂತ ಒಂದು ವೇದಿಕೆ ನಮ್ಮಲ್ಲಿ ಇರಬೇಕು. ಬಹುಶಃ ಆ ದೃಷ್ಟಿಯಿಂದ ಏನೀಗ ಇದನ್ನು ಮಾಡ್ತಾ ಇದ್ದೀವಿ ಅದು ಇನ್ನೊಂದು ಮುಖ. ರೈತರ ಸಮಸ್ಯೆಗೆ, ರೈತರ ಹತ್ರ ರೈತರಿಗೆ ಸುಧಾರಿತ ಬೇಸಾಯ ಹೆಂಗ್ ಮಾಡಬೇಕು, ತಮಗೆ ಹೆಚ್ಚು ಇಳುವರಿ ಹೆಂಗ್ ತಗೋಬೇಕು, ತಮಗೆ ಯಾವ ಕ್ರಾಪಿಂಗ್ ಪ್ಯಾಟರ್ನ್ ಹೋಗ್ಬೇಕು, ಇಂಥ ತಿಳುವಳಿಕೆ ಕೊಡಕ್ಕೆ ಬಹುಶಃ ಇವತ್ತೇನು ನಾವು ಕೃಷಿ ಮೇಳ ಮಾಡ್ತಾ ಇದೀವಿ, ಇಂಥವೆಲ್ಲ ಸಹಾಯ ಆಯ್ತದೆ. ಹಾಗಾಗಿ ಏನ್ ಕರೆಕ್ಟ್ ಅಲ್ಲಿ ಇಲ್ಲಿ ಕಾಲೇಜ್ ಆಗಿದೆ, ಅಗ್ರಿಕಲ್ಚರ್ ಕಾಲೇಜು. ಒಂದ್ ಕಡೆ ಡಿಗ್ರಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡ್ತೇವೆ, ಇನ್ನೊಂದು ಅಟ್ಲೀಸ್ಟ್ ಈ ಜಿಲ್ಲೆಯ ರೈತರಿಗೆ ಅವ್ರ ಜೊತೆ ಸದಾ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಶಕ್ತಿ ರೂಪಿಸ್ಕೊಂಡು ರೈತರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ಅದೊಂದು ಭಾಗ ಇವತ್ತು ನಾವು ಇಲ್ಲಿ ಕೃಷಿ ಮೇಳವನ್ನ ಮಾಡ್ತಾ ಇದೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇನ್ನೊಂದು ಏನಂತ ಅಂದ್ರೆ, ನೀವು ನಂಬ್ತೀರಾ ಇಲ್ವಾ, ಇವತ್ತು ಹೋಗಿ ನೋಡಿದ್ರಿ ಈ 120 ಕ್ರಾಪ್ ಹಾಕವ್ರೆ. ನಾವ್ಯಾರು ಮಾಡೋದಲ್ಲ, ಎಲ್ಲ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ 40 ಹುಡುಗರು ಸೇರಿದ್ರು, ಈಗ 100 ಹುಡುಗರು ಮೇಲೆ ಸೇರವ್ರೆ. ಇವರೇ ಪ್ಲಾನ್ ಮಾಡಿರೋದು, ಇವರೇ ಏನೇನು ಬೀಜ ಹಾಕ್ಬೇಕು ಅಂತ ಡಿಸೈಡ್ ಮಾಡಿರೋರು, ಇವರೇ ಕಳೆ ಕಿತ್ತಿರೋರು, ಇವರೇ ನೀರಾಯಿಸಿರೋರು, ಇವರೇ ಅಲ್ಲಿ ಪ್ಲಾಸ್ಟಿಕ್ ವಾದಿರೋರು. ಸೊ ಏನಾರ ಇವತ್ತು ಇದ್ರ ಜಸ್ಟ್ ಗೌರವ, ನೀವೇನ್ ನೋಡ್ತಾ ಇದ್ದೀರಾ ಕ್ರಾಪ್, ಇವತ್ತು ಒಂದು ಅವಕಾಶವನ್ನು ಮಾಡ್ಕೊಡ್ತವ್ರೆ, ನಮ್ಮ ಮಕ್ಕಳು ಮಾಡ್ಕೊಡ್ತವ್ರೆ. ಹಾಗೆ ಎಲ್ಲ ಫ್ಯಾಕಲ್ಟಿ, ನಮ್ಮ ಸಿದ್ದರಾಮಯ್ಯ ಅವರು ಪುಟ್ಟರಾಜ ನೇತೃತ್ವದಲ್ಲಿ ಇವರೆಲ್ಲ ಭಾಗಿಯಾಗಿ ಬಹುಶಃ 3-4 ತಿಂಗಳಿಂದ ಪ್ಲಾನಿಂಗ್ ಇದೆ. 10 ಫಂಕ್ಷನ್ ಮಾಡ್ಬೋದು, ವೇದಿಕೆ ಫಂಕ್ಷನ್, 20 ಭಾಷಣ ಮಾಡಿಸ್ಬೋದು, ಏನು ಕೃಷಿ ಮೇಳ ಮಾಡೋಕ್ಕಾಗಲ್ಲ. ಇದರಿಂದ 6 ತರನಾದ ಶ್ರಮ, ಪ್ಲಾನಿಂಗು ಎಲ್ಲ ಇದೆ. ಸೊ ಅದು ಮಾಡೋರು. ಹಾಗೆ ನಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೀನಿ. ಹಾಗೇನೆ ನಾವು ಮಾಡಬೇಕು ಅಂದ್ರೆ ನಾವು ಬರೀ ನಾವೇ ಮಾಡಬಾರ್ದು, ಎಲ್ಲರೂ ಸೇರ್ಬೇಕು ಅಂತ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್, ಅನಿಮಲ್ ಹಸ್ಬೆಂಡ್, ಈಗೆಲ್ಲ ಹೋಗಿ ಹೇಳಿದೆ ನೀವೆಲ್ಲ ಜೊತೆ ಸೇರಿ ಮಾಡೋಣ ಬನ್ನಿ, ಜಿಲ್ಲಾ ರೈತರುಗಳು ಸಹಾಯ ಆಗಬೇಕು. ನಾವೇನು ಮಾಡಿ ನಾವೇನು ಹೆಸರು ತಗೊಳ್ಳೋದೇನಿಲ್ಲ, ನಾವೆಲ್ಲ ಜೊತೆ ಸೇರಿ ಒಂದು ಒಳ್ಳೆ ಮಾಡೋಣ. ಎಲ್ಲ ರೈತರಿಗೂ ಒಬ್ಬ ಸಹಕಾರ ಕೊಟ್ಟು ಇವತ್ತು ಅವ್ರದ್ದು ನಮ್ದು, ಆಮೇಲೆ ನಮ್ಮ ಯೂನಿವರ್ಸಿಟಿಯವರು. ನಾನು ಹೇಳಿದೆ ಸುರೇಶ್ ಅವಾಗ ತಾನೇ ಸುಸ್ತಾಗಿದ್ರೆ ಅವರು GKVKಲಿ ಒಂದು 40-45 ಲಕ್ಷ ಜನ ನೋಡೋರು ಬೆಂಗಳೂರಲ್ಲಿ. ಸುರೇಶ್ ಅವ್ರಿಗೆ ಹೇಳಿದೆ ನಾವು ಮಾಡಬೇಕು ಸುರೇಶ್ ಅಂತ. ಇದೊಂದು ಅದ್ಭುತ ಅಂದ್ರು, ಅವ್ರು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ, ಕರೆಕ್ಟ್ ವರ್ಡ್ ಫಸ್ಟ್ ಸ್ಪಾಂಟೇನಿಯಸ್ ಆಗಿ ಬಂದ್ಬಿಟ್ಟು ಇವತ್ತು ಏನ್ ನೀವು ಹೇಳ್ತಾ ಇದ್ದಾರೆ ಇದೊಂದು ಅದ್ಭುತ. ಈಗ 1 ವರ್ಷ ಆಗದೆ ಕಾಲೇಜ್ ಆಗದೆ, ಈಗ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನೀವು, ಅದರ ಗುಂಗಿನಲ್ಲಿತ್ತು ಈಗ ಮಾಡ್ತಾ ಇದ್ರೆ ಒಂದು ಅದ್ಭುತ. ನೀವು ಚೆನ್ನಾಗಿ ಮಾಡ್ತಿರೋ ಬಿಡ್ತಿರೋ,
ನಿಮ್ ಚಿಂತನೆ ಇದೆಯಲ್ಲ, ಒಂದು ಕೃಷಿ ಮೇಳ ಮಾಡ್ಬೇಕು ಅಂತ, ಅದೇ ಅದ್ಭುತ ಅಂತ ಅವ್ರು ಹೇಳಿದ್ರು. ಈಗ ಕರ್ಕೋದೆ ನಾನು ಸರ್, ನಾನಂದ್ರೆ ಈ ಮಿನಿಯೇಚರ್ GKVK ಏನು ಕೃಷಿ ಮೇಳ ಮಾಡಿದೆ, ಅದು ಮಿನಿಯೇಚರ್ ಸಣ್ಣದಾಗಿ ಮಾಡಿದ್ದೀವಿ ಅಂದೆ. ಇಲ್ಲ ಹಂಗೆ ಮಾಡಿದ್ರೆ ಸ್ವಲ್ಪ ನೋಡಿದಾಗಲೇ ಹೇಳಿದ್ರು ಅವರು. ಹಾಗಾಗಿ ಇಲ್ಲಿ ಆಮೇಲೆ ಮಂಡ್ಯ ಕೃಷಿ ವಿದ್ಯಾಲಯ ಅಲ್ಲೂ ನಮ್ಮ ಫ್ರೆಂಡ್ ಅಲ್ಲಿ ಆಫೀಸರ್ ಆಗಿದ್ರು, ಅವರು ಕೇಳ್ಕೊಂಡಾಗ ಅವರಿಬ್ರು ಕೂಡ ಬಂದು ಅವರು ಸಹಯೋಗದಿಂದ ಮಾಡ್ತಾ ಇದ್ದಾರೆ. ನಾ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಿ, ರಾಮಲಿಂಗ ಸಾಹೇಬ್ರು ನಾವು ಒಂದ್ಸತಿ ಕರೆದೆ, ಬನ್ನಿ RS ಇದಕ್ಕೆ ನೀವು ಬರಬೇಕು ಕ್ಯಾಂಪಸ್ಗೆ ಅಂದಾಗ, ಶ್ರೀಕಾಂತ್ ಇವತ್ತು ಆಗಲ್ಲ, ನಾನು ಬೇರೆ ದಿನ ಯಾವ್ದು ಒಂದು ಕರೀರಿ ಅಂದ್ರೆ ನಾನು ಒತ್ತಾಯ ಮಾಡಿದ್ದೀನಿ. ಬಟ್ ಒಳ್ಳೆ ಕಾರ್ಯಕ್ರಮಕ್ಕೆ ಏನು ಕರಿಬೇಕು ಅಂತ ನನ್ನ ಮನಸ್ಸಿತ್ತು ನನಗೆ. ನನ್ನ ಅವ್ರ ಸಂಪರ್ಕ ಸಂಬಂಧ ಹೆಂಗಾಯ್ತು ಅಂತ ನಾನು CK ನರ್ಸರಿ ಅಂತ ಮಾಡ್ಕೊಂಡಿದ್ದೆ ಬೆಂಗಳೂರಿನ. ನಾನು ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡುತ್ತೆ ಇದರಿಂದ. ಅವಾಗ ನನ್ನ ಹತ್ರ ಗಿಡ ತಗೊಂಡು ಬಂದಿದ್ರು ಸಾಹೇಬರು, ಅವ್ರು MLA ಆಗಿದ್ರು ಅನ್ನಿಸ್ತದೆ. ಅವಾಗ ದಾಳಿಂಬೆ ಗಿಡ ಏನೋ ಮಾವಿನ ಗಿಡ ಏನೋ ತಗೊಂಡು ನಾನು ಪರಿಚಯ ಮಾಡ್ಕೋದು. ಆವತ್ತಿನ ಕಾಲ ಪರಿಚಯ. ಇವತ್ತು ಅದೇ ಕೃಷಿ ಕ್ಷೇತ್ರದಲ್ಲಿ ಅವ್ರನ್ನೇ ಕರ್ಕೊಂಡು ಅವ್ರನ್ನೇ ಉದ್ಘಾಟನೆ ಮಾಡಿಸಿ ಅವ್ರ ನೇತೃತ್ವ ವಹಿಸಿ ನಾವು ಮಾಡ್ತಾ ಇರೋದು ನನಗೆ ತುಂಬಾ ನನ್ನ ಹೃದಯಕ್ಕೆ ಭಾರಿ ಹತ್ತಿರವಾದಂತಹ ಒಂದು ಸಂದರ್ಭ ಅಂತ ತಿಳ್ಕೊಂಡಿದ್ದೀನಿ. ನನಗೇನಂದ್ರೆ ನನಗೆ ಇನ್ನೊಬ್ಬರು ಸ್ನೇಹಿತರು ಇಲ್ಲಿ ಶಾಸಕ ಶಿವಕುಮಾರ್ ಅವರು ಇರಬೇಕಾಗಿತ್ತು. ನಾನು ಇಲ್ಲ ಶೇಖರ್ ನಾನು ಬಂದೇ ಬರ್ತೀನಿ, ಆದ್ರೂ ಈ ರಾಜಕೀಯ ಬೆಳವಣಿಗೆ ಹಿಂಗಾಗುವಾಗ ಹೇಳಕ್ಕಾಗಲ್ಲ ಅಂತ ಒಂದು ಮಾತಂತೂ ಹೇಳಿದ್ರು. ಅವರು ಚಲುವೇಶ್ವರ ಇಬ್ರು ಹೇಳಿದ್ರು. ಬಹುಶಃ ಅವ್ರು ಇರಬೇಕಾಗಿತ್ತು. ಅವರು ಸುರೇಶ್ ಅಷ್ಟೇ, ಅವರು ಇವತ್ತು ಬರ್ತಾ ಇರೋದು ಒಂದು ಸ್ವಲ್ಪ ನನಗೆ ಇರಬೇಕಾಗಿತ್ತು ಅನ್ನಿಸ್ತು. ಬಹುಶಃ ಅವರು ಸಂತೋಷ ಪಡೋರು. ಹಾಗೆ ನಾಳೆ ಏನೋ ಕಾರ್ಯಕ್ರಮಗಳಿದೆ, ನಾಳೆನೂ ಕೃಷಿ ಮೇಳ ಇದೆ. ಬಹುಶಃ 1,00,000 ಜನ ನೋಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಬಂದಿದ್ದೀರಾ, ಎಲ್ಲ ನೋಡಿ ನಿಮ್ಗೆ ಏನೇ ಬೇಕು ಬಂದ್ರೆ ಕೇಳಿ, ನೀವು ಮನೆಗೆ ಹೋದ್ಮೇಲೆ ಬೇರೆಯವ್ರಿಗೆ ಹೇಳಿ. ಯಾಕೆಂದ್ರೆ ಇದು ಈ ಸಂಸ್ಥೆದಂತಲ್ಲ, ನಿಮಗೊಂದು ಅವಕಾಶ, ಅಷ್ಟು ಬೆಳೆ ನೋಡೋ ಅವಕಾಶ, ಅಷ್ಟು ತಂತ್ರಜ್ಞಾನ ನೋಡೋ ಅವಕಾಶ, ಹೊಸ ಆವಿಷ್ಕಾರಗಳು ನೋಡುವಂತ ಅವಕಾಶ ಇದೆಲ್ಲೂ ಸಿಗಲ್ಲ. ನಿಮ್ಮ ಮನೆ ಮುಂದೆ ಇದೆ. ಬಹುಶಃ ಎಲ್ಲರಿಗೂ ಹೇಳಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅದ್ರ ಜೊತೆಗೆ ನಾನೇ ನಮ್ಮ ರಾಮೇಗೌಡರು 17 ವರ್ಷ ಪ್ರಿನ್ಸಿಪಾಲ್ ಆಗಿದ್ದವರು, ಅವ್ರಿಗೆ ನಾನೇ ಒಂದು ಕನ್ನಡ ರಾಜ್ಯೋತ್ಸವ ಸಮಿತಿಯಲ್ಲಿ ನಾನು ಕಮಿಟಿಲಿ ಸೆಲೆಕ್ಷನ್ ಕಮಿಟಿಲಿದ್ದೆ. ನನ್ನ ಪ್ರಯತ್ನ ಕೆಲವು ಮಾಡಿ ಕೆಲವ್ರಿಗೆ ಒಂದು ಇದು ದೊರಕುವಂತ ನನ್ನ ಒಂದು ಸಣ್ಣ ಪಾತ್ರ. ಯಾರು ನಮ್ಮ ರಾಮೇಗೌಡರಿಗೆ, ಆಮೇಲೆ ನಮ್ಮ ಡಾಕ್ಟರ್ ರಂಗಸ್ವಾಮಿ ಕೃಷಿ ಕ್ಷೇತ್ರದಲ್ಲಿ, ಆಮೇಲೆ ಡಾಕ್ಟರ್ ಇತ್ಯಮನೆ ಅಂತ ಅವ್ರೆಂತ ಅಂತಂದ್ರೆ MH ಮರಿಗೌಡರು ಆದ್ಮೇಲೆ ನಿಜವಾಗ್ಲೂ ರೈತರ ಜೊತೆ ಯಾರು ಒಬ್ಬ ಮನುಷ್ಯನೇ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೈಗಾಯಿ ಸುಧಾರಿಸ್ಕೊಂಡು ಒಂದು ರೂಪಾಯಿ ಮುಟ್ತೆ ಅವ್ರ ಕೈಗೆ ಇವತ್ತು ಈ ಕರಿಯಪ್ಪನವರಂಗೆ ವಿದ್ಯಾರ್ಥಿ ಬ್ರಹ್ಮಚಾರಿ ಆದ್ರು. ಅವತ್ತು ಹಾರ್ಟಿಕಲ್ಚರ್ ತೋಟಗಾರಿಕೆಗೆ ಇವತ್ತು ಸನ್ಯಾಸಿ ಆಗಿರೋರು. ಅವ್ರು ಯಾರಿಗೂ ಕೊಡಲ್ಲ, ಬಯೋಡೇಟಾನೇ ಕೊಡಲ್ಲ. ಬಟ್ ನನಗೆ ಆಸೆ ಸರ್, ಅವ್ರು ಕೊಡಿಸ್ಬೇಕು ಅಂತ ಆಸೆ, ಬಯೋಡೇಟಾನೇ ಕೊಡಲ್ಲ. ಆಮೇಲೆ ನಾನು ನಮ್ಮ ಕಾಲೇಜಿಗೆ ಫೋನ್ ಮಾಡಿ ಅವ್ರು ಯಾರೋ ಶಿಷ್ಯರ ಹತ್ರ ಒಂದಷ್ಟು ಕಾಗದಲ್ಲಿ ಬರೆಸಿ ವಾಟ್ಸಪ್ ತರಿಸ್ಕೊಂಡು, ಬಹುಶಃ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನಾದ್ರು ಹೆಚ್ಚಿಗೆ ಗೌರವವನ್ನು ಇದೆ ಅಂದ್ರೆ ಅಂತವ್ರಿಗೆ ಬಹುಶಃ ಆ ಪ್ರಶಸ್ತಿ ಕೊಟ್ಟಿರೋದು ತುಂಬಾ ಸಂತೋಷ ಆಗ್ತದೆ. ಹಂಗೆ ಪರಶುವೇನವರು ನಮ್ಮ ತಾಲೂಕಿನವರೇ ಆಗವ್ರೆ. ಅವ್ರು ಏನಂತ ಅಂದ್ರೆ ರಂಗಭೂಮಿಯಲ್ಲಿ ಅವ್ರಿಗೂ ಪ್ರಶಸ್ತಿ ಬಂತು. ಹಾಗೆ ಇಲ್ಲಿ ವೈಲ್ಡ್ ಸ್ಟೂಡೆಂಟ್ ನಮ್ಮ ಶಿವರಾಜ್ ಅವರು ಇವರು ರಿಜಿಸ್ಟರ್ ಆಗಿದ್ದವರು, ಇವ್ರಿಗೂ ರಾಜ್ಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಬಂತು. ನನ್ನೆಲ್ಲ ಒಂದು ಸಣ್ಣ ಚಿಂತನೆ, ಇಂಥ ಸಮಾರಂಭದಲ್ಲಿ ಅವ್ರಿಗೊಂದು ಸನ್ಮಾನ ಮಾಡ್ಕೊಂಡು ನಾನು ಆತ್ಮತೃಪ್ತಿ ಪಡ್ಕೋಬಹುದು ಅಂತ ನಾನೇ ಹೇಳಿದ್ದು. ಇವತ್ತು ಅಲ್ಲಿ ಬಂದವ್ರೆ, ಅವ್ರಿಗೂ ನಾನು ಕೃತಜ್ಞತೆ ಹೇಳಿ, ಅವ್ರಿಗೂ ವಯಸ್ಸಾದವರವರೇ, ಅವ್ರಿಗೆ ಆರೋಗ್ಯ ಕೊಡಲಿ, ಈ ಕ್ಷೇತ್ರ ಅವ್ರವ್ರ ಕ್ಷೇತ್ರದಲ್ಲಿ ಸೇವೆ ಮಾಡುವಂತ ಎಷ್ಟು ಶಕ್ತಿ ಕೊಡಲಿ ಅಂತ. ತಮ್ಮೆಲ್ಲರೂ ಇಲ್ಲಿ ಎರಡೇ ನಮ್ಮಷ್ಟು ಭಾಷಣ ಮಾಡಲ್ಲ, ಅವರು ಗೊತ್ತಿರಲಿ ಎದುರುಗಡೆ ಭಾಷೆ ಕಲೆ ದಯವಿಟ್ಟು ಯಾರು ಹೋಗದೆ ಇದನ್ನು ಮುಗಿಸಾದ್ಮೇಲೆ ನಿಮ್ಗೆ ಇಷ್ಟ ಸಾಯಂಕಾಲದವರೆಗೂ ನೀವು ಓಡಾಡ್ಬೋದು ಅಂತ ಹೇಳ್ತಾ ನಿಮ್ಗಳಿಗೂ ಎಲ್ಲ ನಾನು ಕೃತಜ್ಞತೆ ಹೇಳಿ, ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಅವರು ನಾನು ಪ್ರತಿಯೊಂದು ಏನ್ ಮಾಡಬೇಕು 2 ವರ್ಷದಿಂದ ಈ ಸಂಸ್ಥೆಯಲ್ಲಿ ಎಲ್ಲರಿಗೂ ನಾನು ಬೆಂತೆ, ಅದೇ ನಮ್ಗೆ ಸ್ಫೂರ್ತಿ. ಸೊ ಹಾಗಾಗಿ ಅವರು ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶ್ರೀ HK ಶ್ರೀಕಂಠರವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ಭಾಷಣಕ್ಕೆ ಡಾಕ್ಟರ್ SV ಸುರೇಶರ್ ಅವರು, ಕುಲಪತಿಗಳು, ಕೃಷಿ ವಿಶ್ವ ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಹಾಗೂ ಈ ರೂರಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂಥ ಶ್ರೀಕಂಠ ಅವರೇ,
ಮಹಾವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಆಹ್ವಾನಿತರೆ ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಆತ್ಮೀಯ ರೈತ ಬಾಂಧವರೇ ಹಾಗೂ ಈ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರೇ, ಈಗಾಗಲೇ ಶ್ರೀಕಂಠ ಅವರು ಈ ಕಾಲೇಜಿನ ಪ್ರಾರಂಭದ ಬಗ್ಗೆ, ಈ ಕಾಲೇಜು ನಡ್ಕೊಂಡು ಬರ್ತಾ ಇರೋ ಹಾದಿ ಬಗ್ಗೆ ಈಗಾಗಲೇ ತಮ್ಮ ಜೊತೆ ಮಾತಾಡಿದ್ದಾರೆ. ಒಂದಂತೂ ನಿಜ, ಯಾವುದೇ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತಿನ ದಿನದ ಬಗ್ಗೆ ಮಾತಾಡ್ತಾ ಇಲ್ಲ, ಇಂದಿನ ದಿನಗಳ ಬಗ್ಗೆ ಮಾತಾಡ್ತಾ ಸಂಸ್ಥೆಗಳು ಈ ಕೃಷಿ ಅಥವಾ ಬೇರೆ ಯಾವುದೇ ವಿದ್ಯಾಸಂಸ್ಥೆಗಳನ್ನು ನಡೆಸೋದಕ್ಕೆ ಬಹಳ ಹಿಂಜರಿಕೆ ಇದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸೊಸೈಟಿ ಕರಿಯಪ್ಪನವರ ಹೆಸರಲ್ಲಿ ಒಂದು ಕೃಷಿ ಮಹಾವಿದ್ಯಾಲಯ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಮೊದಲನೇ ಬಾರಿಗೆ ಶ್ರೀಕಂಠ ಅವರಿಗೆ ಮತ್ತೆ ಅವರ ತಂಡದವರಿಗೆ ಪೂರ್ವಕ ಅಭಿನಂದನೆಗಳನ್ನು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ. ಇದೆಲ್ಲದರ ಜೊತೆಗೆ ಇವತ್ತು ಕೃಷಿ ಮೇಳ ಮಾಡ್ತಾ ಇದ್ದೀವಿ. ಆ ಕೃಷಿ ಮೇಳವನ್ನ ನಮ್ಮ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂದರೆ, ಅವಾಗ ನಾನು ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ. ನಮ್ಮ GKVKನಲ್ಲಿ ಕೃಷಿ ಮೇಳದ ಪ್ರಾರಂಭ ಮಾಡಿದಾಗ ನಾವೊಂದು 20 ರಿಂದ 25 ಸ್ಟಾಲ್ಗಳನ್ನು ಮಾತ್ರ ಹಾಕಿ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದ್ದಂಥ ಕೃಷಿ ಮೇಳ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ. ಬಟ್ ಇವತ್ತಿಲ್ಲಿ ಕೃಷಿ ಮಹಾವಿದ್ಯಾಲಯಕ್ಕೆ ಬಂದಾಗ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಸುಮಾರು 125 ರಿಂದ 150 ಮಳಿಗೆಗಳು, ರೈತರಿಗೆ ಬೇಕಾಗಿರುವಂತ ಅಷ್ಟು ತಂತ್ರಜ್ಞಾನಗಳನ್ನ ತಿಳಿಸ್ಕೊಡುವಂತ ಮಳಿಗೆಗಳು, ಮತ್ತೆ ರೈತರಿಗೆ ಕೃಷಿಗೆ ಪೂರಕವಾಗಿರುವಂತ ಚಟುವಟಿಕೆಗಳನ್ನ ಮಾಡಬೇಕಾಗಿರುವಂತ ಮಾಹಿತಿಯನ್ನ ಅವರು ಇವತ್ತು ಒದಗಿಸ್ಕೊಡ್ತಾ ಇದ್ದಾರೆ. ನಾನು ಆ ಬೆಳೆ ಸಂಗ್ರಹಾಲಯಕ್ಕೆ ಶ್ರೀಕಂಠ ಅವ್ರ ಜೊತೆ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ. ಆ ಬೆಳೆ ಸಂಗ್ರಹಾಲಯವನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ಇದನ್ನೆಲ್ಲ ವಿದ್ಯಾರ್ಥಿಗಳೇ ಮಾಡಿರೋದ್ರಿಂದ ಕೃಷಿ ಮಹಾವಿದ್ಯಾಲಯದಲ್ಲಿ ಒಂದು ಪದ್ಧತಿ ಇದೆ ಕಲಿಸ್ಲಿಕ್ಕೆ. ಏನು ಅಂದ್ರೆ, ಆದ್ರೂ ಒಬ್ಬ ವಿದ್ಯಾರ್ಥಿ ಅದನ್ನ ನೋಡ್ಕೊಂಡು ಕಲಿಬೇಕು, ಬಟ್ ಮಾಡಿ ಅದನ್ನ ತಿಳ್ಕೋಬೇಕು. ಅವಾಗಲೇ ಅದರದ್ದು ವ್ಯವಸಾಯದ ಮಣ್ಣಿನ ಸೊಗಡನ್ನ ನಮ್ಮ ಕೃಷಿ ವಿದ್ಯಾರ್ಥಿಗಳು ಅನುಭವಿಸ್ಲಿಕ್ಕೆ ಸಾಧ್ಯ. ಆ ಒಂದು ಕಾರ್ಯವನ್ನ ಇವತ್ತು ಕೃಷಿ ಮಹಾವಿದ್ಯಾಲಯ ಕನಕಪುರದಲ್ಲಿ ಮಕ್ಕಳು ಮಾಡಿರೋದು ಅವರೆಲ್ಲರಿಗೂ ಪೂರಕ ಅಭಿನಂದನೆಗಳು. ಮತ್ತೆ ಅವರ ಕಾರ್ಯ ಸಾರ್ಥಕವಾಗಿದೆ. ಇವತ್ತು ಇಷ್ಟೊಂದು ಬೆಳೆಗಳನ್ನ ಪರಿಚಯಿಸಿದ್ದೀರಾ. ಈ ಬೆಳೆಗಳಲ್ಲಿ ಅಳವಡಿಸ್ಕೊಂಡಿರುವಂತ ತಂತ್ರಜ್ಞಾನಗಳನ್ನು ಸಹ ತಾವು ಅಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದನ್ನ ಒಂದೇ ವರ್ಷದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು ಈ ರೀತಿ ಒಂದು ಬದ್ಧತೆ ಇರುವಂತ ಒಂದು ರೂರಲ್ ಎಜುಕೇಶನ್ ಸೊಸೈಟಿ ಅಂತವ್ರಿಗೆ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಜೊತೆಗೆ ಈ ಕೃಷಿ ಮಹಾವಿದ್ಯಾಲಯದವರು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾವು ಮೊದಲನೇ ಬಾರಿಗೆ ಖಾಸಗಿ ವಲಯಕ್ಕೆ ಕೃಷಿ ಕಾಲೇಜನ್ನ ಕೊಡಲಿಕ್ಕೆ ಬಹಳ ಯೋಚನೆ ಮಾಡಿ ಎದುರ್ಕೊಂಡಿದ್ವಿ. ಕೃಷಿ ಕಾಲೇಜನ್ನ ಕೊಟ್ಟರೆ ಎಲ್ಲಿ ಅದರ ಗುಣಮಟ್ಟ ಹಾಳಾಗುತ್ತೋ, ಮತ್ತೆ ಅದಕ್ಕೆ ಬೇಕಾದಂಥ ಭಾವನೆ ಇತ್ತು. ಬಟ್ ಆ ಭಾವನೆ ಇವತ್ತು ಸುಳ್ಳಾಗಿದೆ. ನಮ್ಮಷ್ಟೇ ಯಶಸ್ವಿಯಾಗಿ ಈ ಕಾಲೇಜನ್ನು ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಅದು ಹೆಚ್ಚು ಉಜ್ವಲವಾಗಿ ಬೆಳೀಲಿ, ರೈತರಿಗೆ ಅನುಕೂಲ ಆಗುವಂಥ ತಂತ್ರಜ್ಞಾನಗಳನ್ನು ಹೊರತರಲಿಕ್ಕೆ ಸಹಾಯ ಮಾಡಲಿ. ಮತ್ತೆ ಈಗಾಗಲೇ ಹೇಳಿದ್ರು, ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬ ರೈತರು ಮಗ ಡಾಕ್ಟರ್ ಆಗಲಿ ಅಂತ ಆಶಿಸ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗಲಿ ಅಂತ ಆಶಿಸ್ತಾನೆ. ಆದರೆ ರೈತನ ಮಗ ರೈತ ಆಗಲಿ ಅಂತ ಯಾವ ರೈತರು ಇವತ್ತು ಕೇಳಿಕೊಳ್ಳದೇ ಇರುವಂತ ಪರಿಸ್ಥಿತಿಯಲ್ಲಿ ಈ ಕೃಷಿ ಕ್ಷೇತ್ರ ಸಿಗಾಕೊಂಡಿದೆ. ಕೃಷಿ ಕೌಲುದಾರಿನಲ್ಲಿದೆ. ಕೃಷಿ ಲಾಭದಾಯಕವಾದಂಥ ಉದ್ದಿಮೆ ಅಲ್ಲ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಿನಲ್ಲೂ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಏನು ಕೃಷಿ ತಂತ್ರಜ್ಞಾನಗಳನ್ನು ಹೊರತರ್ತಾ ಇದ್ದೀವಿ, 1947ರಲ್ಲಿದ್ದಂಥ 50 ಮಿಲಿಯನ್ ಟನ್ ಇವತ್ತು 349 ಮಿಲಿಯನ್ ಟನ್ಗೆ ಹೆಚ್ಚಾಗಿದೆ ಆಹಾರ ಧಾನ್ಯಗಳ ಉತ್ಪಾದನೆ. ಅಂದರೆ ಅದು ತಂತ್ರಜ್ಞಾನಗಳಿಂದ ಆಗಿರುವಂಥದ್ದು, ವೈಜ್ಞಾನಿಕ ಕೃಷಿಯಿಂದ ಆಗಿರುವಂಥದ್ದು. ಈ ವೈಜ್ಞಾನಿಕ ಕೃಷಿಯನ್ನ ಯಶಸ್ವಿಯಾಗಿ ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ಕೃಷಿ ಲಾಭದಾಯಕ ಆಗುತ್ತೆ. ಆದರೆ ಎಷ್ಟೋ ಜನಗಳ ರೈತರು ಕೇಳೋದು ನಮ್ಗೊಂದೇ, ನಿಮಗೆ ಬೇಕಾದಂಥ ಗುಣಮಟ್ಟದ ಪದಾರ್ಥಗಳನ್ನು ಬೆಳ್ಕೊಡ್ತೀವಿ, ನಮಗೆ ವೈಜ್ಞಾನಿಕ ಬೆಲೆಯನ್ನ ಕೊಡಿಸ್ಕೊಡಿ ಅಂತ ಯಾವಾಗಲೂ ಕೇಳ್ತಾ ಇದ್ದಾರೆ. ಮಾರುಕಟ್ಟೆ ಒಂದೇ ರೈತರಿಗೆ ಇವತ್ತು ಬೇಕಾಗಿರುವಂಥ ಕ್ಷೇತ್ರ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಅವಶ್ಯಕತೆ ಇರುವಂಥ
ಆ ಒಂದು ಮಾಹಿತಿಯನ್ನು ತಲುಪಿಸಿ ಅವರಿಗೆ ವೈಜ್ಞಾನಿಕ ಬೆಲೆಗಳನ್ನು ರೂಪಿಸಿ ಕೊಡೋದ್ರ ಬಗ್ಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡುವಂಥ ಸಂಶೋಧನೆಗಳನ್ನು ಕೆಲಸಗಳನ್ನು ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಅಂದರೆ ರೈತ ಸ್ನೇಹಿ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ರೈತರಲ್ಲೂ ಸಹ ನಂಬಿಕೆ ಬರುತ್ತೆ. ಇವತ್ತು ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಕರೆದು ಅಭಿನಂದನೆಗಳನ್ನು ಹೇಳ್ತಾ ಇರೋದು ಇನ್ನೊಂದು ಉತ್ತಮವಾದಂಥ ಕೆಲಸ. ಇದರಲ್ಲಿ ಈ ರೀತಿಯಾದಂಥ ಪುರಸ್ಕಾರಗಳನ್ನು ಸನ್ಮಾನಗಳನ್ನು ಮಾಡೋದು ಬರೀ ವ್ಯಕ್ತಿಗಳ ಇಷ್ಟಕ್ಕೋಸ್ಕರ ಅಲ್ಲ, ಅವರ ಸಾಧನೆ ನಮಗೆಲ್ಲರಿಗೂ ಒಂದು ಮಾರ್ಗವನ್ನು ತೋರಿಸುತ್ತೆ. ಆ ಸಾಧನೆಯಿಂದ ನಾವೆಲ್ಲ ಪ್ರೇರಣೆ ಪಡೆದು ಅವರುಗಳ ದಾರಿಯಲ್ಲೇ ನಡೆದು ನಾವು ಪ್ರಗತಿಪರ ರೈತ ಅಥವಾ ಪ್ರಗತಿ ಉಳ್ಳ ಚಿಂತನೆಗಳುಳ್ಳ ಒಬ್ಬ ವಿಜ್ಞಾನಿಯಾಗಿ ರೂಪುಗೊಳ್ಳಬೇಕು ಅನ್ನುವಂಥ ಒಂದು ಅಭಿಲಾಷೆಯಿಂದ ಇಂಥ ವ್ಯಕ್ತಿಗಳನ್ನ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮ ಇದು ಒಂದು ಅತ್ಯುತ್ತಮವಾದಂಥ ಕೆಲಸ. ಅವರುಗಳನ್ನ ನೋಡಿ ಮತ್ತೆ ಇನ್ನು ಮುಂದೆ ಹೆಚ್ಚು ಜನ ಸಾಧಕರು ನಮ್ಮ ಮಧ್ಯೆ ಬರಲಿ, ರೈತರ ಮಧ್ಯೆ ಅಂತ ನಾನು ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ರೂರಲ್ ಎಜುಕೇಶನ್ ಸೊಸೈಟಿಯ ಎಲ್ಲ ಅಧ್ಯಕ್ಷರು ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ರೂರಲ್ ಎಜುಕೇಶನ್ ಸೊಸೈಟಿ ಈ ಕರಿಯಪ್ಪನವರು ಹೆಸರು ಕೇಳದೇ ಇರೋರು ಯಾರೂ ಇಲ್ಲ. ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅನುಕೂಲ ಮಾಡಿದಂಥ ಕರಿಯಪ್ಪನವರ ಹೆಸರಲ್ಲಿ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಶ್ರೀಕಂಠ ಅವರು ಇದರ ಅಧ್ಯಕ್ಷರಾಗಿದ್ದಾರೆ ಈಗ. ಮತ್ತು ಅವರು ಕೂಡ ಸ್ವತಃ ಕೃಷಿಕರು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುರೇಶ್ ಅವರು ಉಪಕುಲಪತಿಗಳು ಕೊಟ್ಟಿತ್ತು ಅವಾಗ. ಮತ್ತು ಅವಾಗ ಆಹಾರ ಪದ್ಧತಿ ಬೇರೆ ಬೇರೆ ಥರ ಇದ್ದರೂ ಕೂಡ ಬೆಳೆ ಮಾತ್ರ ನಾವು ಅವಾಗ ಭಾಳ ಬೆಳೆ ಕಡಿಮೆ ಬೆಳೀತಾ ಇದ್ವಿ. ನನಗೆ ಜ್ಞಾಪಕ ಇದ್ದಾಗಲೇ ಒಂದು ಎಕರೆನಲ್ಲಿ 7-8 ಮೂಟೆ ರಾಗಿ ಬೆಳೆದರೆ ಹೆಚ್ಚಾಗ, ಭತ್ತನೂ ಅಷ್ಟೇ 7-8 ಮೂಟೆ ಭತ್ತ ಬೆಳೆದರೆ ಹೆಚ್ಚು. ಆಮೇಲೆ ಯಾವಾಗ ನಮಗೆ 62, 63, 64ರಲ್ಲಿ ಬರಗಾಲ ಬಂದಾಗ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಚರಣ್ ಸಿಂಗ್ ಅವರು ಆಮೇಲೆ ಅವರು, ಇವರೆಲ್ಲ ಕೂಡ ಹೆಚ್ಚು ಒತ್ತು ಕೃಷಿಗೆ ಕೊಟ್ಟು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಆಗ ವಿಜ್ಞಾನಿಗಳಿಗೆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಹೊಸ ಹೊಸ ತಳಿಗಳು ನಮ್ಮ ದೇಶದಲ್ಲಿ ಬಂತು. ಈ ಒಂದು ಎಕರೆನಲ್ಲೇ 70-80 ಮೂಟೆ ಆ ಕಡೆ ರಾಯಚೂರು ಭಾಗದಲ್ಲ ನೀರಾವಿದ್ರಲ್ಲಿ 50 kg ಬೆಳೀತಾರೆ ಅಲ್ವಾ. ಮತ್ತು ಅದೇ ರೀತಿ ರಾಗಿ ಇರ್ಬೋದು, ಬೇರೆ ಬೇರೆ ತಳಿಗಳೆಲ್ಲ ಬಂದಿರೋದ್ರಿಂದ ಇವತ್ತು ಆಹಾರ ನಮ್ಮ ದೇಶದಲ್ಲಿ ಮಿಕ್ಕಿ ಇನ್ನು ಬೇರೆ ದೇಶಕ್ಕೆ ಕೊಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವಿಜ್ಞಾನಿಗಳನ್ನು ನಾವು ಅಭಿನಂದಿಸಬೇಕು. ಮತ್ತು ಅವರಿಗೆ ಆವಾಗ ಬೆಂಬಲ ಕೊಟ್ಟಂಥ ಕೇಂದ್ರದಲ್ಲಿದ್ದಂಥ ಇಂದಿರಾ ಗಾಂಧಿ ಅವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಶರಣ್ ಸಿಂಗ್ ಅವರು, ಇವರೆಲ್ಲ ಕೂಡ ಹೆಚ್ಚು ಇದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದರು. ಮತ್ತು ಇವತ್ತು ಪ್ರಾರಂಭ ಆಗಿದೆ. ಪ್ರೈವೇಟ್ ಇದು ಅಂದರೆ ಇರೋದು ಇಲ್ಲ, ಒಂದು ಎರಡನೇದಿದ್ರು ಅಲ್ವಾ. ಇದು ಮೊದಲನೇದು, ಈಗ 4 ಆಗಿದೆ. ನಮ್ಮ ಸುರೇಶ್ ಅವರು ಯಾರ್ಯಾರು ಪ್ರೈವೇಟಲ್ಲಿ ಕೃಷಿ ವಿದ್ಯಾಲಯ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ಉತ್ತೇಜನ ಕೊಡಬೇಕು. ಹೆಚ್ಚು ಯಾರು ಕೇಳ್ತಾರೆ ಎಲ್ಲರಿಗೂ ಕೊಡಿ, ಏನು ತೊಂದರೆ ಏನೇ ಇಲ್ಲ. ಯಾಕೆಂದರೆ ಕೃಷಿಗೆ ಹೆಚ್ಚು ಆದ್ಯತೆ ನಾವು ಕೊಡಬೇಕು. ಮತ್ತು ಕೃಷಿ ಈಗೇನಾಗುತ್ತೆ, 100 ಸೀಟಲ್ಲಿ 60 ಸೀಟು ಸರ್ಕಾರದ್ದಿರುತ್ತೆ, 40 ಸೀಟು ಪ್ರೈವೇಟ್ ಮ್ಯಾನೇಜ್ಮೆಂಟಿಗಿರುತ್ತೆ. ಮತ್ತು ಕೃಷಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರು ಉದ್ಯೋಗಕ್ಕೆ ಹೋಗುವಂಥ ಅವಕಾಶ ಇರೋದಿಲ್ಲ. ಅವರು ಕೂಡ ರಿಸರ್ವೇಷನ್ ಇದ್ದರೆ ಒಳ್ಳೆಯದು. ಅವರು ಕೃಷಿ ಮಾಡ್ತಾ ಇರ್ತಾರೆ, ಅವ್ರು ಉದ್ಯೋಗಕ್ಕೆ ಹೋಗೋದಿಲ್ಲ, ಅಂಥವ್ರಿಗೂ ಕೂಡ ಪ್ರಿಫರೆನ್ಸು ಕೊಡಬೇಕು ಅಂತೇಳಿ ಇದೆಯಾ. ಮತ್ತು ಒಂದು 6 ತಿಂಗಳದ್ದು 1 ವರ್ಷದ್ದು ಟ್ರೈನಿಂಗ್ ಕೊಡುವಂಥ ಕೆಲಸಗಳು ಕೂಡ ಆಗಬೇಕು, ಕೃಷಿ ಮಾಡ್ತಾ ಇದ್ದಂಥವ್ರಿಗೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ನಮ್ಮ ಇವರು ಶ್ರೀಕಂಠ ಅವರು ಆಗಲೇ ನಾನು ಮರೆತುಬಿಟ್ಟಿದ್ದೆ ಜ್ಞಾಪಿಸಿದ್ರು.
ನಾವು ಅವ್ರ ಹತ್ರ ನರ್ಸರಿ ಇಟ್ಟಿದ್ರು ಯಲಹಂಕ ರೂಟಲ್ಲಿ. ಆಗ ನಮ್ಮ ಮದುವೆಗೆ ಹೋಗ್ತಾ ಇದ್ದೆ, ಒಂದು 100 ಎಕರೆ ತೋಟ ಇದ್ದಲ್ಲಿ. ಆಗ ದಾಳಿಂಬೆ ತಗೊಂಡು ಹೋಗಿದ್ದೆ, ನಾನು ಮರ್ತಿದ್ದೆ. ಹಾಗೆ ಅವರು ಜ್ಞಾಪಿಸಿದ್ರು. ಮತ್ತು ಅದೇ ರೀತಿ ಇವತ್ತು ನಮ್ಮ ವ್ಯವಸಾಯ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಹಿಂದೆ ಎಲ್ಲ ಸಾಕಷ್ಟು ಜನ ಸಿಗೋರು ನಮಗೆ ಕೆಲಸ ಮಾಡೋದಕ್ಕೆ. ಈಗ ಜನ ಕೂಡ ಕಡಿಮೆ ಆಗಿದೆ ಬೇರೆ ಬೇರೆ ಕಾರಣಗಳಿಂದ. ಅದಕ್ಕೆ ಡ್ರೋನಲ್ಲಿ ಔಷಧಿ ಸಿಂಪಡಿಸುವಂಥದ್ದು ಕೂಡ ಬಂದಿದೆ. ಇದು ಹೆಚ್ಚು ಹೆಚ್ಚು ಅದೇ ಇದನ್ನು ಜನಕ್ಕೆ, ರೈತರಿಗೆ ತಿಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಮತ್ತು ಲೇಟೆಸ್ಟ್ ಅಗ್ರಿಕಲ್ಚರಲ್ ಮಾನಿಟರಿಂಗ್ ಸಿಸ್ಟಮ್ಮು ಇದ್ರ ಬಗ್ಗೆ, ಮತ್ತು ಸೋಲಾರಲ್ಲಿ ಪಂಪ್ ಸೆಟ್ಸು ಕೂಡ ಈಗ ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಟ್ರ್ಯಾಕ್ಟರ್ಸು ಅಷ್ಟೇ, ಸೋಲಾರಲ್ಲಿ ಓಡಿಸುವಂಥ ಟ್ರ್ಯಾಕ್ಟರ್ಸು ಕೂಡ ಉತ್ತೇಜನ ಕೊಡಬೇಕಾಗಿದೆ. ಮತ್ತು ಪೆಸ್ಟಿಸೈಡ್ಸು ಅದು ಯಾವ ಸಮಯದಲ್ಲಿ ಹೊಡಿಬೇಕು ಅನ್ನೋದನ್ನು ಕೂಡ ಇದ್ರ ಬಗ್ಗೆ. ಮತ್ತು ಹೊಸ ತಳಿಗಳು, ಈಗ ಭಾಳಷ್ಟು ಕಡೆ ಮಳೆ ಕಡಿಮೆ ಬೀಳುತ್ತೆ, ಅಂಥ ಕಡೆ ಆ ಕಡಿಮೆ ಮಳೆಯಲ್ಲೇ ಕಡಿಮೆ ಅವಧಿಯಲ್ಲೇ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿಯುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಮಾನ್ಯ ಎಲ್ಲ ನಮ್ಮ ಉಪಕುಲಪತಿಗಳು ಮತ್ತು ಸೈಂಟಿಸ್ಟ್ಗಳಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಆವಿಷ್ಕಾರಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ಕಳೆಯ ನಿರ್ವಹಣೆ ಬಗ್ಗೆ. ಮತ್ತು ಸೀಡ್ಸು ಕ್ವಾಲಿಟಿ, ಯಾಕಂದರೆ ಭಾಳಷ್ಟು ಕಡೆ ನಾವು ವರ್ಷ ನೋಡ್ತಾ ಇರ್ತೀವಿ, ಸೀಡ್ಸ್ ಕ್ವಾಲಿಟಿ ಇಲ್ಲ ಅಂದರೆ ಬೆಳೆ ಹಾಳಾಗುತ್ತೆ. ಇದ್ರ ಬಗ್ಗೆ ಕೂಡ ಹೆಚ್ಚು ಆದ್ಯತೆ ಕೊಟ್ಟು ನಮ್ಮ ಸೈಂಟಿಸ್ಟು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಶ್ರೀಕಂಠ ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಒಂದು ಕೆಲಸ ಅವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸ್ವತಃ ಅವರೇ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು. ಇದಕ್ಕೆ ಪೂರಕವಾಗಿ ನಮ್ಮ ಸುರೇಶ್ ಅವರು, ಅದೇ ರೀತಿ ನಮ್ಮ ರವಿ ಅವರು, ಮತ್ತು ಬಹಳ ಮುಖ್ಯವಾಗಿ ನಮ್ಮ ಶಿವಕುಮಾರ್ ಅವರು, ಅವರ ಬೆಂಬಲದಿಂದ ಖಂಡಿತ ನಿಮ್ಮ ಏನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಇದಾಗಲಿ, ನಮ್ಮ ಕರಿಯಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತು.